ಅವಂದು ಏನು ಅಭಿಪ್ರಾಯ ಹೇಳಿದ್ರು ಹಿಂದೆ ಚೇತನದು ಪಾರಮಾರ್ಥಿಕ ಸತ್ತ. ಚೇತನದ ಏನೈತೆ ಅಂದ್ರೆ ಪಾರಮಾರ್ಥಿಕ ಸತ್ತ. ಹೊರಗಿನ ಘಟಪಟಾದಿಗಳು ಇವು ವ್ಯಾವಹಾರಿಕ ಸತ್ತ. ಹಾಗಾದಲ್ಲಿ ತೋರೋ ಹಾವ ಇದು ಪ್ರಾತಿಭಾಷಿಕ ಸತ್ತ. ಹೌದಿಲ್ಲ? ಅಂದಮೇಲೆ ನೀವು ಇಲ್ಲಿ ಪರ್ಯಂತ ಏನು ಹೇಳ್ತೀರಿ? ಸತ್ತ ಅನ್ನೋದು ಮೂರು ಅದಾವ. ಸತ್ತ ಅನ್ನೋದು ಒಂದು ಪಾರಮಾರ್ಥಿಕ ಸತ್ತ, ಒಂದು ವ್ಯಾವಹಾರಿಕ ಸತ್ತ, ಒಂದು ಪ್ರಾತಿಭಾಷಿಕ ಸತ್ತ. ಹೌದಿಲ್ಲ? ಅವನ ಅಭಿಪ್ರಾಯ ಏನು ಯದೇಪ್ಕಾರ ಅಂದರೆ ಸತ್ತ ಅಂದ್ರೇ ಒಂದು ಚೇತನ. ಸತ್ತ ಅಂದ್ರೆ ಒಂದು ಚೇತನ. ಆ ಸತ್ತಾರೂಪ ಚೇತನದಲ್ಲಿ ನೀವು ಮೂರು ಯಾಕೆ ಭೇದ ಹೇಳಿದ್ರಿ ಅಂತ ಒಂದು ಅಭಿಪ್ರಾಯ ಯದ್ಯಪಿ. ಅಂದ್ರೆ ಮೂರು ಸತ್ತಗಳು ಅದಾವ. ಒಂದು ಪಾರಮಾರ್ಥಿಕ ಸತ್ತ, ಒಂದು ವ್ಯಾವಹಾರಿಕ ಸತ್ತ, ಒಂದು ಪ್ರಾತಿಭಾಷಿಕ ಸತ್ತ. ಪಾರಮಾರ್ಥಿಕ ಸತ್ತ ಯಾವಾಗಲೂ ಬಾಧ ಆಗ್ಲಾರ್ದು, ಒಂದು ಅಬಾಧಿತ, ಅದು ಪಾರಮಾರ್ಥಿಕ, ಎಂದೆಂದು ಬಾಗಲಾಗಲಾರ್ದು. ಇನ್ನು ವ್ಯವಹಾರ ಕಾಲದಲ್ಲಿ ಯಾವುದು ಬಾಧ ಆಗೋದಿಲ್ಲ, ಬ್ರಹ್ಮಜ್ಞಾನ ಇಲ್ಲದಲೇನೆ ಯಾವುದು ಬಾಧ ಆಗೋದಿಲ್ಲ, ಅದಕ್ಕೂ ವ್ಯಾವಹಾರಿಕ ಸತ್ತ ಅಂಡಿ. ಬ್ರಹ್ಮಜ್ಞಾನ ಆಗಲಾರ್ದೇನೆ ಯಾವುದು ಬಾಧ ಆಗೋದು ಅದು ಪ್ರಾತಿಭಾಷಿಕ ಸತ್ತ ಅನ್ರಿ ಅಂತ ಈ ರೀತಿ ಹೇಳ್ಕೊಂಡು ಬಂದಾಗ ಅವನದು ಅಭಿಪ್ರಾಯ ಸತ್ತ ಒಂದು ಚೇತನ ಅದ, ಅದ್ರಾಗ ಮೂರು ಭೇದ ಯಾಕೆ ಹೇಳ್ಕತ್ತೀರಿ ಅಂತ ಒಂದು. ಯದ್ಯಪಿ ಸತ್ತಾ ಸ್ವರೂಪ ತೋ ಏಕ ಚೇತನ ಹೈ. ಸತ್ತ ಅನ್ನೋದು ಸ್ವರೂಪ ಒಂದು ಚೇತನದೇ. ಸತ್ತಾ ಸ್ವರೂಪ ತೋ ಚೇತನ ಏಕ ಹಿ ಹೈ, ಏಕ ಹೈ. ತಾಕಾ ತೋ ಭೇದ ಕನ ಸಂಭವೇ ನಹಿ. ಆ ಚೇತನದಲ್ಲಿ ಭೇದ ಹೇಳೋದು ಸಂಭವಿಸುವುದಿಲ್ಲ. ಸತ್ತ ಅನ್ನೋದು ಅದು ಚೇತನದು ಇರುವಿಕೆ. ಸತ್ತ ಅಂದ್ರೆ ಒಂದೇನು? ಸತ್ತ ಅಂದ್ರೆ ಇರುವಿಕೆ. ಇರುವಿಕೆ ಅನ್ನುವುದೇ ಒಂದೇ ಒಂದು ಚೇತನದಲ್ಲಿನೇ ಐತಿ. ಚೇತನ ಬಿಟ್ಟು ಜಗತ್ತಿನ ಯಾವುದೇ ಪದಾರ್ಥಗಳಲ್ಲಿ ಇರುವಿಕೆ ಇಲ್ಲವೇ ಇಲ್ಲ. ಒಂದೇ ಒಂದು ಚೇತನದಲ್ಲಿ ಇರುವಿಕೆ ಐತಿ. ಅಂತ ಚೇತನದ ಒಂದೇ ಇರ್ತಿರ್ಲಿಕ್ಕಾಗಿ ಆ ಒಂದು ಚೇತನದಲ್ಲಿ ನೀವು ಇಷ್ಟು ಭೇದ ಅಂದ್ರೆ ಮೂರು ಭೇದ ಯಾಕೆ ಹೇಳ್ಕತ್ತೀರಿ ಅಂತ ಅವನು. ಅದು ಸಂಭವಿಸುವುದನ್ನೇ ಇಲ್ಲ. ಈಗ ಅವ್ರಿಗೆ ಈಗೇನು ಹೇಳ್ತಾರಪ್ಪ, ಚೇತನ ಸ್ವರೂಪ ಸತ್ತಾ ಸೇ ಸತ್ತಾ ನಾಮ್ ಏಕ ಭಿನ್ನ ಪದಾರ್ಥ ಹೈ. ಆ ಚೇತನ ಸತ್ತ ಏನೈತಿಲ್ಲ, ಆ ಚೇತನ ಸತ್ತಕ್ಕಿಂತಲೂ ಒಂದು ವ್ಯಾವಹಾರಿಕದಲ್ಲಿ ಒಂದು ಭಿನ್ನ ಪದಾರ್ಥ ಅನ್ನೋದು ಒಂದು ಭಿನ್ನ ಪದಾರ್ಥ ಐತಿ. ಸತ್ತ ಅನ್ನೋದೇ ಒಂದು ಭಿನ್ನ ಪದಾರ್ಥ. ಸತ್ತ ಅಂತ ಹಿಂಗೇನದಲ್ಲ, ಇದೊಂದು ಭಿನ್ನ ಪದಾರ್ಥ ಅದ. ಪದಾರ್ಥ ಅಂದ್ರೆ ಪದಶಾರ್ಥ ಪದಾರ್ಥ. ಜ್ಞೇಯತ್ವಂ ಅವಿಜ್ಞೇಯತ್ವಂ ಅಸ್ತಿತ್ವಂ ಪ್ರಮೇಯತ್ವಂ ಇತಿ ಪದಾರ್ಥ ಸಂಕೀರ್ತನ. ಭಿನ್ನ ಪದಶಾರ್ಥ ಪದಾರ್ಥ ಅಥವಾ ಅದಕ್ಕಿಂತ ನ್ಯಾಯಿಕರು ಏನು ಮಾಡ್ಯಾರವರು, ಜ್ಞೇಯತ್ವಂ ಅವಿಜ್ಞೇಯತ್ವಂ ಅಸ್ತಿತ್ವಂ ಪ್ರಮೇಯತ್ವಂ ಇತಿ ಪದಾರ್ಥ, ಇವು ನಾಲ್ಕು ಕೂಡಿನೇ ಒಂದು ಪದಾರ್ಥ ಆಗ್ತೈತೆ ಅಂತ ಹೇಳ್ತಾನ. ಅದು ನ್ಯಾಯ ಪ್ರಕಾಶದಾಗೆ ಕೊಟ್ಟರು, ತರ್ಕ ಸಂಗ್ರಹದಾಗೂ ಕೊಟ್ಟಾರ. ಭಿನ್ನ ಪದಾರ್ಥ ಹೈ ತಿಳಿತಾ. ಅಂದ್ರೆ ಚೇತನ ಸ್ವರೂಪ ಸತ್ತ ಏನೈತಲ್ಲ, ಆ ಚೇತನ ಸ್ವರೂಪ ಸತ್ತ ಅದು ಅದರಂದೇ. ಅದಕ್ಕಿಂತ ಭಿನ್ನ ಅನ್ನೋದು ಒಂದು ಸತ್ತ ಅನ್ನೋದು ಒಂದು ಪದಾರ್ಥ. ತಾಮೇ ಉತ್ಕರ್ಷ ಅಪಕರ್ಷ ಹೈ. ಅದರಲ್ಲಿ ಮಾತ್ರ ಆ ಏನು ಭಿನ್ನ ಪದಾರ್ಥ ಅದಲ್ಲ, ಅದರಲ್ಲಿ ಉತ್ಕರ್ಷ ಅಪಕರ್ಷ ಹೆಚ್ಚು ಕಡಿಮೆ ಇರುತ್ತದೆ. ತಾಕೆ ಆ ಉತ್ಕರ್ಷ ಅಪಕರ್ಷದಲ್ಲಿ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಷಿಕ ತೀನಿ ಭೇದ ಹೈ. ಇದು ವಿಚಾರ ಸಾಗರ 5ನೇ ತರಂಗ ಒಳಗ 3 ಲಕ್ಷಣ ಪದಕೃತಿ ಪ್ರಾತಿಭಾಷಿಕ ವ್ಯಾವಹಾರಿಕ ಪ್ರಾತಿಭಾಷಿಕದು 5ನೇ ತರಂಗ ಒಳಗ ಅವುಗಳ ಲಕ್ಷಣ ಹೇಳ್ಯಾರ, ಮತ್ತು ಅಲ್ಲಿ ಪದಕೃತಿನೂ ಬಿಡಿಸಿ ಹೇಳ್ಯಾರ. ತಾಕೆ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಷಿಕ ತೀನಿ ಭೇದ ಹೈ. 3 ಭೇದಗಳು ಇದ್ದಾವೆ. ಪ್ರಾತಿಭಾಷಿಕ ಸೇ ಭೀ ಉತ್ಕರ್ಷ ಅಪಕರ್ಷ ಹೈ. ಆ ಪ್ರಾತಿಭಾಷಿಕದಲ್ಲಿ 3 ಭೇದ ಮತ್ತು ಪ್ರಾತಿಭಾಷಿಕದಲ್ಲಿ ಮತ್ತು ಉತ್ಕರ್ಷ ಅಪಕರ್ಷ ಇರುತ್ತದೆ ಅಂತ ಹೇಳ್ತಾರೆ. ಪ್ರಾತಿಭಾಷಿಕದಲ್ಲಿ, ವ್ಯಾವಹಾರಿಕದಲ್ಲಿ ಅಲ್ಲ. ಜೈಸೆ ಸ್ವಪ್ನ ಮೇ ಕಿತ್ನೆ ಪದಾರ್ಥ ಪ್ರತೀತ ಹೋವೆ ಹೇ. ಸ್ವಪ್ನದಲ್ಲಿ ಎಷ್ಟೋ ಪದಾರ್ಥಗಳು ತೋರ್ತಾವೆ, प्रतीत होवे, तिनका स्वप्न में ही बाध होवे है, स्वप्न में ही
ಬಾಧ ಹೋವೆ ಅಂದ್ರೆ ಏನು? ಸ್ವಪ್ನದಲ್ಲಿ ತೋರುವ ಶುಕ್ತಿಯಲ್ಲಿ ಬೆಳ್ಳಿ, ಆ ಶುಕ್ತಿಯ ಜ್ಞಾನದಿಂದಲೇ ಅಲ್ಲಿ ಆ ಬೆಳ್ಳಿದ ಬಾಧ ಆಗ್ತೈತಿ. स्वप्न में कितने पदार्थ प्रतीत होवे है, तिनका स्वप्न में ही बाध होवे, अल्ले स्वप्नदल्लिने ಅದರದು बाध आगुತ್ತದೆ. जिनका जागृत में बाध होवे तिनके स्वप्न में बाधित पदार्थन की अपकृष्ट सत्ता है. अपकृष्ट ಅಂದ್ರೆ ಕಡಿಮೆ. अपकृष्ट ಅಂದ್ರೆ ಉತ್ಕೃಷ್ಟ. तिनके जिनका जागृत में बाध होवे, जिनका अंದ್ರ ಈಗ ಜಾಗೃತದಾಗ ನಮಗೆ ಶುಕ್ತಿಯಲ್ಲಿ ಬೆಳಿ ತೋರ್ಲಿಕತ್ತದ, ಗಜಾದಿಗಳು ಮೊದಲಾದವುಗಳೇನು ತೋರ್ತಾವ ಅವು ಅಧಿಷ್ಠಾನ ಜ್ಞಾನ ಆದ ಕೂಡಲೇ ಬಾಧ ಆಗುತ್ತವೆ. ಅಂದ್ರೆ ಯಾವುಗಳು ಜಾಗೃತದಲ್ಲೇ ಬಾಧ ಆಗುವು ಅವುಗಳ ಅಪೇಕ್ಷೆಯಿಂದ, ಜಾಗೃತದಲ್ಲಿ ಪದಾರ್ಥಗಳ ಅಪೇಕ್ಷೆಯಿಂದ ಸ್ವಪ್ನದಲ್ಲಿ ಬಾಧಿತ ಪದಾರ್ಥಗಳದು ಅಪಕೃಷ್ಟ ಸತ್ತ. ಅಪಕೃಷ್ಟ ಸತ್ತ ಅಂದ್ರೆ ಆ ಸ್ವಪ್ನದಲ್ಲಿ ತೋರುವ ಪದಾರ್ಥಗಳದು ಅಪಕೃಷ್ಟ ಸತ್ತ, ಜಾಗೃತದಲ್ಲಿ ತೋರುವ ಪದಾರ್ಥಗಳದು ಉತ್ಕೃಷ್ಟ ಸತ್ತ. ಆಯ್ತಾ? जिनका जागृत में बाध होवे है, जिनका ಈ ಸುತ್ತಿಯಲ್ಲಿ ಬೇಳೆ ಆಗಲಿ ವ್ಯಾವಹಾರಿಕ ಯಾವ ಘಟಪಟಾದಿಗಳು ಬ್ರಹ್ಮಜ್ಞಾನ ಆದ ಕೂಡಲೇ ಬಾಧ ಆಗ್ತವ, ಇವುಗಳ ಅಪೇಕ್ಷೆಯಿಂದ ಸ್ವಪ್ನದಲ್ಲಿ ಬಾಧಿತ ಪದಾರ್ಥಗಳದು ಈಗ ಮ್ಯಾಲ ತಿನ್ಕ ಸ್ವಪ್ನ ಮೇ ಬಾಧ ಹೋವೆ ಅಂತ ಹೇಳಿದಲ್ಲ, ಆ ಸ್ವಪ್ನದಲ್ಲಿ ಬಾಧ ಆಗುವ ಪದಾರ್ಥಗಳದು ಈ ವ್ಯಾವಹಾರಿಕ ದೃಷ್ಟಿಯಿಂದ ಅಪಕೃಷ್ಟ ಸತ್ತ, ಕಡಿಮೆ ಸತ್ತ. इस रीति से चेतन स्वरूप सत्ता से भिन्न सत्ता का स्वरूप श्रुति में लिखा है. ಈ ರೀತಿಯಿಂದ ಚೇತನ ಸ್ವರೂಪ ಸತ್ತಾಕ್ಕಿಂತಲೂ ಭಿನ್ನ ಸತ್ತಾ ಸ್ವರೂಪ ಆ ಶ್ರುತಿಯಲ್ಲಿ ಹೇಳ್ಕೊಂಡು ಬರ್ಕೊಂಡು ಬಂದಾರ. ಅದು ಯಾವುದು ಶ್ರುತಿ ಅದು ಅಂತ ಕೇಳಿದರೆ ಬೃಹದಾರಣ್ಯಕ ಉಪನಿಷತ್ತ 2-3 ಬೃಹದಾರಣ್ಯಕ उपनिषद 2-3 प्राणा वै सत्यम तेषामेष सत्यम, प्राणा वै सत्यम तेषामेष सत्यम. बृहदारण्यक उपनिषद 2-3 ಬರ್ದ್ರಿ? ಬೃಹದಾರಣ್ಯಕ ಉಪನಿಷತ್ ಹೇಳ್ಯಾರ ಅತ नामधेयम, नाम ध्येयम सत्यस सत्यम इति. निम्गे ಗೊತ್ತದಲ್ಲ, सत्यस सत्यम इति. प्राण वै सत्यम तेषामेष सत्यम, तेषा सत्यम. सत्यस सत्य प्राण, प्राण प्राण ಅಂದ್ರೆ ಹಿರಣ್ಯಗರ್ಭ ತಗೋಬೇಕಿಲ್ಲ, ಹೇಳ್ತಾರೆ ನೋಡಿ. ಸತ್ಯಶ ಸತ್ಯಂ ಪ್ರಾಣ. ಈಗ ನಾವು ವ್ಯಾವಹಾರಿಕ ಸತ್ತಾದಿಂದ ನೋಡಿದರೆ ಜಗತ್ತಿದು ಸತ್ಯ ಅಂತ ಹೇಳುತ್ತೇವೆ, ವ್ಯಾವಹಾರಿಕ ಜಗತ್ತ ನಾವು ಸತ್ಯ ಅಂತ ಹೇಳುತ್ತೇವೆ. ಆ ಜಗತ್ತಕ್ಕಿಂತಲೂ ಪ್ರಾಣ ಅಂದ್ರೆ ಹಿರಣ್ಯಗರ್ಭ ಅವನಕ್ಕಿಂತ ಶ್ರೇಷ್ಠ ಅದಾನ, ಹಿರಣ್ಯಗರ್ಭ ಅವನಕ್ಕಿಂತ ಶ್ರೇಷ್ಠ ಐತಿ. ಸತ್ಯಂ ತೇಷಾಮೇಷ ಸತ್ಯಂ, ಆ ಹಿರಣ್ಯಗರ್ಭಕ್ಕಿಂತಲೂ ಸತ್ಯ ಚೇತನ ಸ್ವರೂಪ ಇರುತ್ತದೆ ಅಂತ. ಚೇತನ ಏಷಂ ಸತ್ಯಂ ಶ್ರುತಿ. ಪ್ರಾಣ ಸತ್ಯಂ ತೇಷಾಮೇಷ ಸತ್ಯಂ. ठीक है. और रजत की सत्ता से ಶುಕ್ತಿ की सत्ता उत्कृष्ट है. ಬೆಳ್ಳಿಯ ಸತ್ತಾಕ್ಕಿಂತಲೂ ಶುಕ್ತಿಯ ಸತ್ತಾ ಉತ್ಕೃಷ್ಟ ಇರುತ್ತದೆ, ಶ್ರೇಷ್ಠ ಇರುತ್ತದೆ. ಇದು ವ್ಯಾವಹಾರಿಕದ, ಅದು ಪ್ರಾತಿಭಾಷಿಕದ. ಬೆಳ್ಳಿದು ಪ್ರಾತಿಭಾಷಿಕ ಸತ್ತ, ಶುಕ್ತಿದು ವ್ಯಾವಹಾರಿಕ ಸತ್ತ. ಅದಕ್ಕೆ ಬೆಳ್ಳಿಗಿಂತಲೂ ಶುಕ್ತಿಯ ಸತ್ತ ಉತ್ಕೃಷ್ಟ ಅಂದ್ರೆ ಶ್ರೇಷ್ಠ. ಈ ಸರ್ವಂಕು ಅನುಭವವೇ. ಎಲ್ಲರಿಗೆ ಸ್ವಪ್ನದಲ್ಲಿ ಪದಾರ್ಥಗಳು ಸುಳ್ಳದಾವ, ಮಿಥ್ಯೆ ಅದಾವ, ಇವು ಖರೆ ಅದಾವ.
ಜಾಗೃತದೊಂದು ವ್ಯವಹಾರ ಖರೆ ಐತಿ. ಹಿಂಗೆ ಎಲ್ಲರಿಗೂ ಅನುಭವ ಐತಿ. ಯಾತೆ उत्कर्ष अपकर्ष वाली सत्ता होने से चेतन से भिन्न है. ಆದ್ದರಿಂದ ಇವು ಕಡಿಮೆ ಹೆಚ್ಚು ಉಳ್ಳು ಇರೋಣದ್ರದಿಂದ ಕಡಿಮೆ ಹೆಚ್ಚು ಉಳ್ಳು ಇರೋಣದ್ರದಿಂದ ಚೇತನಕ್ಕಿಂತಲೂ ಭಿನ್ನದ್ದಾವ. ಇವು ಏನು ವ್ಯಾವಹಾರಿಕ ಪ್ರಾತಿಭಾಷಿಕ ಪಾರಮಾರ್ಥಿಕ ಅವದಲ್ಲ, ಚೇತನಕ್ಕಿಂತ ಹೆಚ್ಚು ಕಡಿಮೆ ಇರೋಣದ್ರದಿಂದ ಆ ಚೇತನಕ್ಕಿಂತಲೂ ಏನಿದ್ದಾವ ಭಿನ್ನ ಇದ್ದಾವ. इस रीति से अध्यास का लक्षण कह. ಈ ರೀತಿಯಿಂದ ನಾವು ಮ್ಯಾಲ ಅಧ್ಯಾಸದ ಲಕ್ಷಣ ಹೇಳ್ಕೊಂಡು ಬಂದೆವು. ಯಾವ ಲಕ್ಷಣ ಹೇಳ್ಕೊಂಡು ಬಂದೆವು? ಅಧಿಷ್ಠಾನ ವಿಷಮ ಸತ್ತ ಉಭಾಸೋ ಅಧ್ಯಾಸ ಅಂತ ಇಲ್ಲಿ ಪರ್ಯಂತರವಾಗಿ ನಾವು ಆಚಾರ್ಯರ ಅನುಸಾರವಾಗಿ ಲಕ್ಷಣ ಹೇಳ್ಕೊಂಡು ಬಂದೆವು. ಅದು ಎಲ್ಲದರಲ್ಲಿ ಸಮನ್ವಯ ಆಗುತ್ತದೆ ಅಂತ ಹೇಳಿದರು. ಈಗ ತ್ರಿತಲಿಂಗದು ಅಧ್ಯಾಸ ಕಾ ಅನ್ಯ ಲಕ್ಷಣ. ಈಗ ಅಧ್ಯಾಸದು ಬೇರೆ ಲಕ್ಷಣ ಮಾಡುತ್ತಾ ಇದ್ದಾರೆ. ಇದು ಎಲ್ಲಿ ಮಾಡ್ಯಾರ ಅಂತ ಕೇಳಿದರೆ ರತ್ನ ಪ್ರಭಾ ಅಂದ್ರೆ ಗ್ರಂಥ ಅವರು ಮಾಡುವ ಕರ್ತ ಅಮಲಾನಂದ ಸ್ವಾಮಿ. ಯಾರು? ಏನ್ ಮಾಡ್ಯಾರ ಅವರಲ್ಲಿ? ಸ್ವ ಅತ್ಯಂತ ಅಭಾವವತಿ ಔಭಾಸತ್ವಂ ಅಧ್ಯಾಸತ್ವಂ. ಅಲ್ಲಿ ಅಮಲಾನಂದ ಸ್ವಾಮಿಗಳು ರತ್ನಪ್ರಭಾದಾಗ ಸ್ವ ಅತ್ಯಂತ ಅಭಾವವತಿ ಅಧ್ಯಾಸತ್ವಂ ಔಭಾಸತ್ವಂ ಅಧ್ಯಾಸತ್ವಂ. ಅಭಾವವತಿ ಅವಭಾಸತ್ವಂ ಅಧ್ಯಾಸತ್ವಂ. ಅದರದೇ ಇವರು ಬಿಡಿಸಿ ಹೇಳ್ಯಾರೀಗ ನಿಚ್ಚಲ್ದಾಸರು ಅದರದೇ. ಅವರ ಅಧ್ಯಾಸ का अन्य लक्षण ये है. ಈಗ ಅಧ್ಯಾಸದು ಬೇರೆ ಲಕ್ಷಣ ಇದು ಇರುತ್ತದೆ. ಈಗ ಬೇರೆ ಲಕ್ಷಣ ಹೇಳೋದು ಅಭಿಪ್ರಾಯ ಈಗ ಇದು ಎರಡನೇ ಲಕ್ಷಣ ಹೇಳ್ತೇವೆ. ಇದು ಎರಡನೇ ಲಕ್ಷಣ ಹೇಳ್ತೇವೆ. ಎರಡನೇ ಲಕ್ಷಣ ಹೇಳೋದು ಎಲ್ಲಿ ಪ್ರಥಮ ಲಕ್ಷಣದಲ್ಲಿ ದೋಷ ಬರುತ್ತದೆ ಅವಾಗೇ ಎರಡನೇ ಮೂರನೇ ಲಕ್ಷಣ ಮಾಡ್ತಾ ಇದ್ದಾರೆ. ಪ್ರಥಮ ಲಕ್ಷಣದಲ್ಲಿ ಯಾವುದಾದ್ರೂ ಒಂದು ದೋಷ ಬರುತ್ತದೆ, ಆ ದೋಷ ನಿವಾರಣಾರ್ಥವಾಗಿ ಇನ್ನೊಂದು ಲಕ್ಷಣ ಹೇಳಬೇಕು. ಈಗ ಮೊದಲ ಲಕ್ಷಣ ಅಧಿಷ್ಠಾನ ವಿಷಮ ಸತ್ತ ಉಭಾಸೋ ಅಧ್ಯಾಸ ಲಕ್ಷಣ ಹೇಳಿದೆವು, ನಿರ್ದೋಷ ಅಂತ ಹೇಳ್ಕೊಂಡು ಬಂದ್ರು ಇಲ್ಲಿ ತನಕ. ಈಗ ಮತ್ತೊಂದು ಅಧ್ಯಾಸಕ ಅನ್ಯ ಲಕ್ಷಣ ಮತ್ತೆ ಯಾಕತ್ತೀರಿ? ಯಾ ಸತ್ತದ ಮೂರು ಸತ್ತ ಈಗ ಯಾರೋ ಒಬ್ರು ಸಿಂಗ್ ಶಂಕ ಮಾಡ್ತಾರೆ ಮ್ಯಾಲ ಮೂರು ಸತ್ತ ಯಾಕೆ ಹೇಳ್ಕತ್ತೀರಿ? ಅವನ ಅಭಿಪ್ರಾಯ ಸತ್ತ ಒಂದೇ ಒಂದು ಚೇತನದ, ಇದರಲ್ಲಿ ಮತ್ತೆ ಮೂರು ಭೇದ ಯಾಕೆ ಹೇಳಿದ್ರಿ ಅಂತ ಹಿಂಗ ಅಭಿಪ್ರಾಯ. ಪರಂತು ಅಧ್ಯಾಸಕ ಲಕ್ಷಣ ಕಹ ಈ ರೀತಿಯಿಂದ ನಾವು ಇಟ್ಟದೇ ಸ್ವಲ್ಪ ಯದ್ಯಪಿ ಶಂಕಾ ಸಮಾಧಾನ ಅದು ಲೌಕಿಕದಂಗ. ಪರಂತು ಇಲ್ಲಿ ಪರ್ಯಂತರವಾಗಿ ಏನು ನಡೆದದ 4-5 3-4 ಪೇನ ಅಂದ್ರೆ ಅಧ್ಯಾಸದು ಲಕ್ಷಣ ಹಿಂದೆ ಹೇಳ್ಕೊಂಡು ಬಂದಾರ. ಎಲ್ಲಿ ಹಿಡಿದ ನೋಡಿ ಅಥವಾ ಇಲ್ಲ ಅನ್ಯೋನ್ಯ ಅಧ್ಯಾಸ ಮೇ ಶಂಕಾ ಸಮಾಧಾನ 8ನೇದು ಅಲ್ಲ 8ನೇದು ಏನು ಅನ್ಯೋನ್ಯ ಅಧ್ಯಾಸದಲ್ಲಿ ಶಂಕಾ ಮಾಡ್ಯಾನಲ್ಲ, ಅನ್ಯೋನ್ಯ ಅಧ್ಯಾಸದಲ್ಲಿ ಶಂಕಾ ಸಮಾಧಾನ ಯಾಕೆ ಮಾಡದ? ಆತ್ಮ ಆರೋಪಿತ ಆಗುತ್ತಾನೆ, ಕಲ್ಪಿತ ಆಗುತ್ತಾನ. ಆತ್ಮ ಆರೋಪಿತ ಕಲ್ಪಿತ ಆದ್ಮೇಲೆ ಶೂನ್ಯವಾದೇ ಬತ್ತಲ್ಲ, ಆತ್ಮನೇ ಆರೋಪಿತ ಮಿಥ್ಯ ಕಲ್ಪಿತ ಮಿಥ್ಯ ಅಂದಮೇಲೆ ಶೂನ್ಯವಾದ ಬತ್ತು. ಹಿಂಗೆ ಹೇಳಿದ್ಮೇಲೆ ಅವರು ಅಧ್ಯಾಸದು 2 ಪ್ರಕಾರ ಹೇಳುತ್ತೇವೆ. ಒಂದು ಸ್ವರೂಪ ಅಧ್ಯಾಸ, ಒಂದು ಸಂಬಂಧ ಅಧ್ಯಾಸ. ಒಂದು ಸ್ವರೂಪ ಅಧ್ಯಾಸ, ಒಂದು ಸಂಸರ್ಗ ಅಧ್ಯಾಸ. ಹೌದಿಲ್ಲ? ಸಂಸಾರ ಸಂಬಂಧ ಅಂದ್ರೇನೆ ಯಾವ ಪದಾರ್ಥವು ಪ್ರಥಮ ಸಿದ್ಧ ಇರಬೇಕು, ಆ ಪ್ರಥಮ ಸಿದ್ಧ ಪದಾರ್ಥದ್ದು
ಅನಿರ್ವಚನೀಯ ತಾದಾತ್ಮ ಸಂಬಂಧ ಎಲ್ಲಿ ಹುಟ್ಟಿರುವುದೋ ಅದಕ್ಕೆ ನಾವು ಸಂಬಂಧ ಅಧ್ಯಾಸ ಅಂತೇವು. ವ್ಯಾವಹಾರಿಕ ಶುಕ್ತಿ ಬೆಳ್ಳಿ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಪ್ರಥಮ ಸಿದ್ಧದ. ಆ ಯಾವ ಶುಕ್ತಿದು ಪ್ರಥಮ ಸಿದ್ಧಿರುವ ಶುಕ್ತಿದು ಇದಮದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಬೆಳ್ಳಿಯಲ್ಲಿ ತೋರುತ್ತದೆ ಅಂತ ಹೇಳುತ್ತೇವೆ. ಅದೇ ರೀತಿ ಪಾರಮಾರ್ಥಿಕ ಯಾನ ಒಂದೇ ಒಂದು ಚೇತನ ಆತ್ಮ. ಆ ಆತ್ಮಂದು ಕೇವಲ ಕೇವಲ ತಾದಾತ್ಮ ಕೇವಲ ಕೇವಲ ಅಂದ್ರೆ ಆತ್ಮ ವ್ಯಾವೃತ್ತ ಮಾಡಿತು. ಅವನ ಶಂಕೆಗೆ ಸಮಾಧಾನ ಹೇಳುವ ಸಲುವಾಗಿನೇ ಆತ್ಮ ಆರೋಪಿತ ಕಲ್ಪಿತ ಆಗುತ್ತಾನೆ ಅಲ್ಲ ಅಂತ ಅಂದ್ರೆ ನಾವು ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸ ಹೇಳ್ತೇವೆ. ಸಂಬಂಧ ಅಧ್ಯಾಸ ಒಳಗ ಯಾವ ಪದಾರ್ಥ ಪ್ರಥಮ ಸಿದ್ಧ ಇರಬೇಕು. ಪ್ರಥಮ ಸಿದ್ಧ ಯಾವುದು? ಬೆಳಕಿಂತ ಮೊದಲ ಶುಕ್ತಿ. ಯಾವ ಪ್ರಥಮ ಸಿದ್ಧ ಅಂದ್ರನೆ ನಮ್ಮಲ್ಲಿ ತೋರುವ ಅಹಂಕಾರಾದಿಗಳೇನಿದ್ದಾವ, ಅಹಂಕಾರಾದಿಗಳಕ್ಕಿಂತ ಮೊದಲ ಪ್ರಥಮ ಸಿದ್ಧ ಆತ್ಮ ಅಥವಾ ಪ್ರಥಮ ಸಿದ್ಧ ಅನಾತ್ಮ. ಇವು ಈ ಅನಾತ್ಮಗಳಕ್ಕಿಂತಲೂ ಸಿದ್ಧ ಪ್ರಥಮ ಆತ್ಮ ಇದ್ದಾನೆ. ಆ ಅಂದ್ರೆ ಪಾರಮಾರ್ಥಿಕ ವ್ಯಾವಹಾರಿಕ ಎರಡು ಹೇಳಿ. ವ್ಯಾವಹಾರಿಕದು ಗೊತ್ತೈತಲ್ಲ, ವ್ಯಾವಹಾರಿಕದು. ಪಾರಮಾರ್ಥಿಕ ಅಂದ್ರೆ ಏನು? ಆತ್ಮ ಆತ್ಮಂದು ಕೇವಲ ನಾವು ತಾದಾತ್ಮ ಸಂಬಂಧ ಅಧ್ಯಾಸ ಹೇಳುತ್ತೇವೆ. ತಾದಾತ್ಮ ಹೇಳುತ್ತೇವೆ. ಅನಿರ್ವಚನೀಯ ತಾದಾತ್ಮ ಸಂಬಂಧ ಹೇಳುತ್ತೇವೆ. ಆತ್ಮಂದ ಅಧ್ಯಾಸ ನಾವು ಹೇಳಲ್ಲ, ಆತ್ಮ ಸ್ವರೂಪದಿಂದ ಅಧ್ಯಾಸ ನಾವು ಹೇಳಲ್ಲ. ಕಿಂತು ಆತ್ಮಂದು ಅನಿರ್ವಚನೀಯ ತಾದಾತ್ಮ ಸಂಬಂಧ ಹೇಳುತ್ತೇವೆ. ಅಂದ್ರೆ ಕೇವಲ ಸಂಬಂಧ ಅಧ್ಯಾಸ ಹೇಳುತ್ತೇವೆ ಅನಾತ್ಮದಲ್ಲಿ, ಆತ್ಮದ ಅಧ್ಯಾಸ ಹೇಳಲ್ಲ. ಆಯ್ತಾ? ಈಗ ನೀವು ಕೇವಲ ಸಂಬಂಧ ಅಧ್ಯಾಸ ಹೇಳಕತ್ತೀರಿ, ಆತ್ಮಂದಿಲ್ಲ ಅಂದ್ರೆ ಆ ಸಂಬಂಧ ವ್ಯಾವಹಾರಿಕ ಐತಂಗಿಲ್ಲ. ಸಂಬಂಧ ಇದು ವ್ಯಾವಹಾರಿಕ. ಸಂಬಂಧ ಅಂದ್ರೆ ಸಂಬಂಧ ಯಾವ ಸಂಬಂಧ? ಸಮಾಜ ಸಂಬಂಧ ಯಾವ ಸಂಬಂಧ ಅದಾವಲ್ಲ ಇವೆಲ್ಲ ವ್ಯಾವಹಾರಿಕ ಅದಾವ. ಈಗ ಅನಾತ್ಮನೂ ವ್ಯಾವಹಾರಿಕ ಅದ, ಸಂಬಂಧನೂ ವ್ಯಾವಹಾರಿಕ, ಅನಾತ್ಮನೂ ವ್ಯಾವಹಾರಿಕ. ಅಂದ್ಮೇಲೆ ನೀವು ಮಾಡುವ ಲಕ್ಷಣ ಅಧಿಷ್ಠಾನ ವಿಷಯ ಸತ್ತ ಉವಾಸೋ ಅಧ್ಯಾಸ ಈ ಲಕ್ಷಣ ಮಾಡ್ರಿಲ್ಲ. ಮತ್ತೆ ಈ ಸಂಬಂಧನೂ ವ್ಯಾವಹಾರಿಕ ಆಯ್ತು, ಅನಾತ್ಮಗಳನ್ನು ವ್ಯಾವಹಾರಿಕ ಆಯ್ತು. ವಿಷಮ ಸತ್ತ ಎಲ್ಲಿ ಕೂತೇನ? ಅದಕ್ಕೆ ನಿಮ್ಮ ಲಕ್ಷಣ ಕೇವಲ ಸಂಬಂಧ ಅಧ್ಯಾಸದಲ್ಲಿ ಕಡಿಮೆ ಬೀಳುತ್ತದೆ. ಅಲ್ಲೇ ನಿನ್ನ ಅಧ್ಯಾಯ ಮಾಡಿದರು ಅವರು ಲಕ್ಷಣದವರು. ಆ ಚೇತನದ ಸಂಬಂಧ ಏನೈತಲ್ಲ, ಆ ಚೇತನ ಸಂಬಂಧಕ್ಕೆ ನಾವು ಏನಂತೇವು? ಸಂಬಂಧಕ್ಕೆ ಏನಂತೀರಿ? ಅವ ಅಧ್ಯಾಯ ಮಾಡಲಿಲ್ಲ ನೀನು. ನಾ ಪ್ರಾತಿಭಾಷಿಕ ಅಂತೇವು. ಪ್ರಾತಿಭಾಷಿಕ ಅಂತೇವು ಅಂತ ಒಂದು ಜಳಿಗೆ ಅಂದ್ರಿ ಅಂತ ತಿಳ್ಕೊರಿ. ಅಂದ್ರಿ ಲಕ್ಷಣ ಕುಣಿಸೋ ಸಲುವಾಗಿ. ಜರ್ ಕದಾಚಿತ ಆ ಚೇತನದ ಸಂಬಂಧ ಪ್ರಾತಿಭಾಷಿಕ ಅಂತ ನೀವು ಹೇಳ್ಕೊಂಡು ಬಂದರೆ, ಪ್ರಾತಿಭಾಷಿಕ ಲಕ್ಷಣ ಏನದ? ಬ್ರಹ್ಮಜ್ಞಾನಿ ವಿನಾಹಿ ಜಾಕಾಬಾರೋವೆ ತಾಕು ಪ್ರಾತಿಭಾಷಿಕಯೇ. ಮತ್ತು ಬ್ರಹ್ಮಜ್ಞಾನ ಇಲ್ಲದಲ್ಲೇನೆ ಜರ್ ಕದಾಚಿತ್ ಅಧ್ಯಾಸದ ನಿವರ್ತಿ ಆಗ್ತಾ ಇದ್ದರೆ ಆ ಬ್ರಹ್ಮಜ್ಞಾನ ಪಡ್ಕೊಳಕ ಗುರುಗಳ ಕಡೆ ಹೋಗೋದು ಯಾನ್ ಜರುತ್ತದೆ? ಅಧ್ಯಾಸ ತಾನೇ ಮನೆಗೆ ಕೂತಲ್ಲಿ ಅಧ್ಯಾಸ ಹೋಗ್ತಿತ್ತು, ನಮ್ಮ ಭ್ರಾಂತಿ ಹೋಗ್ತಿತ್ತು. ಗುರುಗಳ ಕಡೆ ಹೋಗುದು ನಮ್ಗ ಗುರುಗಳು ಒಂದು ಹೊಸದ ಆತ್ಮ ತಂದು ಕೊಡಲ್ಲ. ಮೊದಲೇ ನಾವು ಆತ್ಮ ಬ್ರಹ್ಮ ಸಿದ್ಧಿದ್ದೆವು. ಎಲ್ಲರೂ ಆತ್ಮ ಮೊದಲೇ ಸಿದ್ಧದ. ಎಲ್ಲರೂ ನಾವು ಬ್ರಹ್ಮ ಸ್ವರೂಪನೇ, ಪರಂತು ನಾವು ಜೀವ ಅಂತ ತಿಳ್ಕೊಂಡಿದ್ದೆವು. ಇರೋದು ಆತ್ಮ, ನಾ ಯಾರು ತಿಳ್ಕೊಂಡಿದ? ಜೀವ ಅಂತ ತಿಳ್ಕೊಂಡಿದ್ದ. ಅದರದಿಂದ ನಮ್ಗ ಇವೆಲ್ಲ ಆರೋಪ ತನ್ನ ಮೇಲೆ ಮಾಡಿಕೊಂಡು ಭ್ರಾಂತಿ ಪಡ್ಕೊಂಡು ಅಧ್ಯಾಸ ಆಗ್ಯದ. ಈ ಕಳ್ಕೊಳ್ಳೋ ಸಲಕ್ಕೆ ಬಂದಿದ್ದೇವ ನಿಮ್ಮ ಕಡೆ. ಮತ್ತು ಭ್ರಾಂತಿ ತಾನೇ ಹೋಗ್ತಿತ್ತಂದ್ರ ಮತ್ತೆ ಇಲ್ಲಿ ಕೇಳದ ಜರುತ್ತದೆ. ಅದಕ್ಕೆ ಆ ಚೇತನ ಸಂಬಂಧಕ್ಕೆ ಪ್ರಾತಿಭಾಷಿಕ ಅನ್ನಬಿಡುದು. ಈ ರೀತಿ ಅಧಿಷ್ಠಾನ ವಿಷಂಸತ್ತ ಉವಾಸೋ ಅಧ್ಯಾಸ ಲಕ್ಷಣ ಇದು ಕೇವಲ ಸಂಬಂಧ ಅಧ್ಯಾಸದಲ್ಲಿ ಕಡಿಮೆ ಬೀಳುತ್ತದೆ. ಕೇವಲ ಪ್ರಥಮ 6 ಅಧ್ಯಾಸದಲ್ಲಿ 6 ಅದಾವಲ್ಲ, ಅರ್ಥ ಅಧ್ಯಾಸದಲ್ಲಿ ಪ್ರಥಮ ಕೇವಲ ಸಂಬಂಧ ಅಧ್ಯಾಸ. ಆ ಸಂಬಂಧ ಅಧ್ಯಾಸದಲ್ಲಿ ಈ ಲಕ್ಷಣ ಕಡಿಮೆ ಬೀಳುತ್ತೆ ಅಂತ ತಿಳ್ಕೊಂಡು
ಬ್ರಹ್ಮ ವಿದ್ಯಾಭರಣರು ಅದಕ್ಕೆ ಸಮಾಧಾನ ಹೇಳಿದರು. ಜರ್ ಕದಾಚಿತ್ ಕೇವಲ ಸಂಬಂಧ ಆ ಲಕ್ಷಣ ಕೂಡಿಸಿದ್ರು. ನನ್ನ ಅಭಿಪ್ರಾಯ ಏನದ, ನನ್ನ ಅಭಿಪ್ರಾಯ ಏನು, ನೀವು ಪಾರಮಾರ್ಥಿಕ ಸತ್ತ ಹೇಳಿಕೊಂಡು ಅಧ್ಯಾಸ ಹೇಳ್ಕತ್ತೀರಿ. ಹಂಗೆ ಹೇಳ್ಬೇಡ್ರಿ. ಶುದ್ಧದಕ್ಕಿಂತಲೂ ವಿಶಿಷ್ಟ ಒಂದು ಬೆನ್ನ ಐತಿ. ಈಗೇನು ಆತ್ಮ ಅದನ, ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ. ಆತ್ಮಂದು ಮೊಟ್ಟ ಮೊದಲು ಸಂಬಂಧ ಅಧ್ಯಾಸ ಅಂದ್ರೆ ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ. ಆ ಆತ್ಮ ಪಾರಮಾರ್ಥಿಕ ಸತ್ತ ಮಾಡಿ ನೀವು ಹೇಳಿದರೆ ದೋಷ ಬರ್ತೈತಿ. ಅದಕ್ಕೆ ಶುದ್ಧಕ್ಕಿಂತ ವಿಶಿಷ್ಟ ಭಿನ್ನ ಅಂತ ಹೇಳ್ರಿ. ಶುದ್ಧಕ್ಕಿಂತ ಭಿನ್ನ ಅಂತ ಹೇಳ್ರಿ ಅಂದಮೇಲೆ ಆ ಶುದ್ಧ ಪಾರಮಾರ್ಥಿಕ ಸತ್ತ ಶುದ್ಧ ಚೈತನ್ಯ ಏನದಲ್ಲ ಅದಕ್ಕೆ ಏನೂ ಹಾನಿ ಆಗಲ್ಲ, ಮತ್ತು ದ್ವೈತಾಪತ್ತಿನೂ ಬರಲ್ಲ, ಲಕ್ಷಣನೂ ಕುಂಡಿರ್ತದೆ ಅಂತ ಸಮಾಧಾನ ಹೇಳಿದ್ರು. ಬದ್ದಂದ್ರೆ ಬ್ರಹ್ಮ ವಿದ್ಯಾಭರಣಕರ ಅಭಿಪ್ರಾಯ ಗುರ್ತೈತಿಲ್ಲ. ಅಂದ್ರೆ ಯಾಕೆ ಹಿಂಗೆ ಹೇಳಿದ್ರು ಅವರು? ವಾಚಸ್ಪತಿಗಳು ಕೇವಲ ಸಂಬಂಧ ಅಧ್ಯಾಸ ಹೇಳಿದರು ಪ್ರಥಮದಲ್ಲಿನೇ. ಬ್ರಹ್ಮ ವಿದ್ಯಾಭರಣಕರು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಎರಡನೇದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಮತ್ತು ನೀವು ಕೂಡ ನಾವು ಹೇಳ್ದಂತೆಯೇ ಆಗ್ತದ ಅಂದ್ರೆ ಅವರಿಗೆ ಇದು ನನ್ನ ಅಭಿಪ್ರಾಯ ತಾತ್ಪರ್ಯ ಹೇಳಿದರು. ಯಾರಲ್ಲಿ ಪ್ರಥಮ ಹೇಳುವ ವಾಚಸ್ಪತಿಗಳ ಮೇಲೆ ಬ್ರಹ್ಮ ವಿದ್ಯಾಭರಣಕರು ಶಂಕ ಮಾಡಿದ ಮೇಲೆ ಅವ್ರಿಗೇನು ನಿಮ್ಮ ಮೇಲೂ ಇದು ಬರ್ತದೆ ಶಂಕ ಅಂದ ಕೂಡಲೇ ಈ ರೀತಿಯಿಂದ ಹೇಳಿದ್ರೆ ಸಮಾಧಾನ ಹೇಳಿದರು. ನಿಮ್ಗೆ ಗೊತ್ತಿಲ್ಲ ಅದು. ಲಕ್ಷಣದಲ್ಲಿ ಹೆಂಗೆ ಭಕ್ತ ಶುದ್ಧ ಸೇ ವಿಶಿಷ್ಟ ಭಿನ್ನ. ವಿಶಿಷ್ಟ ಅಂದ ಕೂಡಲೇ ಅದು ಕೂಡ್ಕೊಂಡಿದ್ದದಕ್ಕೆ ಏನು ಹಾನಿ ಆಗಲ್ಲ. ನಾವು ಆತ್ಮನ ಅದರಾಗ ವಿಶಿಷ್ಟ ಹೇಳಕತ್ತಿದ್ದೆವು. ಸ್ವರೂಪದಿಂದ ಆತ್ಮ ಶುದ್ಧ ಚೇತನನೇ ಇದ್ದಾನೆ, ಅದಕ್ಕೇನೋ ನಾವು ಹಾನಿ ಮಾಡಿಬಿಟ್ಟಿಲ್ಲ. पण ಇಲ್ಲಿ ಆತ್ಮ ಅನಾತ್ಮಗಳು ಕೂಡ್ಕೊಂಡನ ಅದಕ್ಕೆ ವಿಶಿಷ್ಟ ಅದ. ವಿಶಿಷ್ಟಕ್ಕೆ ಹಾನಿ ಆದರೂ ಏನಾಗಲ್ಲ. ವಿಶಿಷ್ಟ ಹಾನಿ ಆದರೂ ಏನಾಗಲ್ಲ. ಶುದ್ಧಕ್ಕೆ ಹಾನಿ ಮಾಡಿಬಿಟ್ಟಿಲ್ಲ, ಅದ್ವೈತನೂ ಹಾನಿ ಆಗಲಿಲ್ಲ, ಲಕ್ಷಣನೂ ಕೂತು ಬದಲಿ ಅಂದ್ರೆ ತಿಳ್ತನಿಲ್ಲ. ನಿನ್ನಿಂದ ಬ್ರಹ್ಮ ವಿದ್ಯಾಭರಣಕರ ತಿಳಿಸಲಿ. ಸಂಬಂಧದಲ್ಲಿ ಅದು ಆತ್ಮ ಕಲ್ಪಿತ ಆರೋಪಿತ ಮಿಥ್ಯ. ಶೂನ್ಯವಾದ ಬರುವುದಿಲ್ಲ. ಶುದ್ಧ ವಿಶಿಷ್ಟ ಭಿನ್ನ ಹೇಳೋದ್ರಿಂದ ಶೂನ್ಯವಾದ ಅಂತೂ ಬರುವುದಿಲ್ಲ. ಶುದ್ಧ ಸೇ ವಿಶಿಷ್ಟ ಭಿನ್ನ ಅಂದ ಅಧ್ಯಾಸ ಲಾಭವಾಗ್ತೈತಿ, ಲಕ್ಷಣ ಬೀಳುವುದಿಲ್ಲ. ಈತ ಈಗ ನೋಡ್ರಿ ಅಧ್ಯಾಸದ ಮತ್ತೆ ಬೇರೆ ಲಕ್ಷಣ ಯಾಕೆ ಮಾಡಿದ್ರು? ಇದು ಸ್ವಲ್ಪ ನಮ್ಗೆ ಇದು ಇರಬೇಕು. ಅಧ್ಯಾಸದ ವಿಚಾರ ಸಾಗರ ಒಳಗ 4ನೇ ತರಂಗೊಳಗೇನು 2ನೇ ತರಂಗ ಒಳಗ ಲಕ್ಷಣ ಮಾಡ್ಯಾರ ಅವರು. ಅಲ್ಲಿ ಮೊದಲ ಸ್ವಭಾವ ಅಧಿಕರಣ ಅವಸ್ವ ಅಧ್ಯಾಸ ಅದ, ಅಧಿಷ್ಠಾನ ವಿಷಮ ಸತ್ತ ಅವಸ್ವ ಅಧ್ಯಾಸ ಹಿಂಗೆ ಬರ್ದಾರ. ಆದರೂ ನಾವು ಏನು ಮಾಡಬೇಕು? ಮೊದಲ ಅಧಿಷ್ಠಾನ ವಿಷಮ ಸತ್ತ ಅವಭಾಸ ಅಧ್ಯಾಸ, ಅಲ್ಲಿಂದ ಸ್ವಭಾವ ಅಧಿಕರಣ ಅವಭಾಸ ಅಧ್ಯಾಸ, ಹಿಂಗ ಅಲ್ಲಿ ಓದಬೇಕು. ಇಲ್ಲಿ ಮೊದಲ ಅದು ಕೊಟ್ಟರೆ ಅತಿ ಬರಲ್ಲ, ಲಕ್ಷಣ ದೋಷ ಬರಲ್ಲ. ಅಂದ್ರೆ ಒಟ್ಟ ಈ ಅಧ್ಯಾಸದ ಪ್ರಥಮ ಲಕ್ಷಣ ಮ್ಯಾಲ ಸ್ವೀಕಾರ ಮಾಡ್ಯಾರ, ಮತ್ತೇನಿಲ್ಲ. अध्यास का अन्य लक्षण ये है, अपने अभाव के अधिकरण में ಅಲ್ಲಿ ವಾಸ್ತವಿಕ ನೋಡ್ರಿ, ನಿಮ್ಮ ಸಂಸ್ಕೃತಿಗೆ ಏನಂತದ ನೋಡ್ರಿ, ಆಭಾಸದಲ್ಲ ಪ್ರಿಂಟ್ನೇ ಅದ ಆಭಾಸ ಅಂಕೋದಿಲ್ಲ. ಮತ್ತು ವಾಸ್ತವಿಕ ನೋಡಿದ್ರೆ ಆಭಾಸ ಅಂದ್ರೆ ಚಿದಾಭಾಸ ಕಡೆ ಹೋಗ್ತದಿಲ್ಲ. ಆದ ಓ ಐತೇನಿಲ್ಲ, ಇಲ್ಲ ಅಲ್ಲ. ಆಭಾಸ ಅಂದ್ರೆ ಪ್ರತಿಬಿಂಬ ಜೀವ ಹಿಂಗ. ಅಲ್ಲ, ಈ ಕೆಲವು ಜಾಗನಾಗ ಒಳಗದು ಇರ್ತೈತೀನಿ, ಅದಕ್ಕೆ ನಾವು ಕಾಣ ಇದ್ದಾಗ ಮತ್ತೆ ಯಾಕೆ ಹಾಕ್ತೀರಿ ಅಂತ ಹಿಂಗ. ಇಲ್ಲಿ ಆಭಾಸ ಅಂಕೋದ
ಅಲ್ಲಿ ಹೆಂಗ್ ತಗೋತೀವಿ ಅಂತಿರುತ್ತ ಮುಂದಿರುವಂತ ಹಲ್ಲು ಜೊತೆ ಕೂಡಿರ್ತದೆ ಹಲ್ಲು ವರ್ಣ ಜೊತೆ ಹಲ್ಲು ತಗೋತೀವಿ ಅಂತ ಕಾಣ ಹಲ್ಲು ವರ್ಣ ಇರ್ಲಿಲ್ಲ ಆ ಜೊತೆ ಅಂದ್ರೆ ಸ್ವರ ಜೊತೆ ಯಾವುದೇ ಹಲ್ಲು ವರ್ಣ ಇರ್ಲಿಲ್ಲ ಅಂದ್ರೆ ತೋಳಲ್ಬೇಡಿ ಅಲ್ಲಿ ತೋಳಲ್ಬೇಡಿ. ಇದ್ರ ಜೊತೆಗೆ ಯಾವ್ದಾರ ವರ್ಣ ಇರ್ತಿತ್ತಲ್ರಿ ಆ ಜೊತೆ ಅಂದ್ರೆ ಅಲ್ಲಿ ಒಂದೇ ಕಾಣ ಬರ್ತಿತ್ತು. ಏನದು ಇಲ್ಲಿ ಕಾನಾರಿ ಎರಡು ಅದಾವ ಹೌದಿಲ್ಲ. ಇಲ್ಲಿ ಓ ಸಂಭವಿಸ್ತೈತೇನು ಈಗ ವಾಸ್ತವಿಕ ಆವಾಸ ಅದಲ್ಲ ಅಲ್ಲಿ ಆವಾಸ ಅದಲ್ಲ, ಇದು ಆವಾಸ ಅಲ್ಲ अवभास. अवभास अपने अभाव के अधिकरण में अवभासं को अध्यास कहिए है. विषय विषयद ज्ञान. अवभास अंदर विषय विषयद ज्ञान. हाँ ಇಲ್ಲಾಂದ್ರೆ ಓ ಬರ್ಕೋಬೇಕು. ಹಾಂ ಅವಭಾಸ್. ಹಾಂ ಓ अवभास अंदर विषय विषय ज्ञान. अदे स्व अत्यंत अभावती अवभासत्व ಅದಲ್ಲ अवभासत्व अध्यासत्व. ಅದರದೇ ಇವರು ಹಿಂದಿ ಒಳಗ ತನ್ನ ಅಭಾವ ಅಧಿಕರಣದಲ್ಲಿ ಅವಭಾಸ್, ತನ್ನ ಸ್ವ ಅತ್ಯಂತ ಅಭಾವ ಅವಭಾಸತ್ವ ಸಂಸ್ಕೃತ, ಅದು ಸಂಸ್ಕೃತದ. ಇದೇ ಹಿಂದಿ ಒಳಗ अपने अभाव के अधिकरण में अवभास को अध्यास कहे. ಸಂಸ್ಕೃತದ ಹಿಂದಿ ಮಾಡ್ಯಾರ ಇವರು ನಿಶ್ಚದಾಸರು. ಸ್ವ ಅತ್ಯಂತ ಅಭಾವತಿ ಅವಭಾಸತ್ವ अध्यासत्व ಇದು ಸಂಸ್ಕೃತ ಲಕ್ಷಣ. ಅದರನೇ अपने अभाव के अधिकरण में अवभास को अध्यास कहे ಹಿಂದಿ ಲಕ್ಷಣ. ಇದು ಎರಡು ಒಂದೇ, ಯಾರೆಲ್ಲ ಸೇಮ್ನೆ. ಇದು ಹಿಂದಿ ಒಳಗ, ಈ ಹಿಂದಿ ಗ್ರಂಥದಲ್ಲ. ಇದು ನೋಡಿ ಅದ್ರ ಬಿಡಿಸಿ ಹೇಳ್ತಾರೆ. ಈಗ ಲಕ್ಷಣ ಬಿಡಿಸಿ ಹೇಳ್ತಾರೆ. ಈಗ लक्षण स्व अभावो अधिकरणो अवभासो अध्यास. स्व अभावो अधिकरणो अवभासो अध्यास. स्व अंद्रेनु, अभाव अंद्रेनु, अधिकरण अंद्रेनु, अवभास अंद्रेनु ಅದು ಬಿಡಿಸಿ ಹೇಳ್ತಾರೆ ಅವರು. ಸ್ವ ಅಂದ್ರ ಸರ್ಪ, ಸ್ವ ಅಂದ್ರನೇ ಸರ್ಪ. ಆ ಸರ್ಪದೇ ಅಭಾವ, ಸರ್ಪದ್ದೇ ಅಭಾವ. ಅಭಾವ ಹೇಳಬೇಕಾಗಿದ್ರೆ ಅಭಾವ ಎಲ್ಲಿ ಹೇಳ್ತೀರಿ? ಯಾವುದಾದ್ರೂ ಅಧಿಕರಣ ಬೇಕೇ ಬೇಕು. ಇಲ್ಲ, ಎಲ್ಲಿಲ್ಲ? ಕೊಡ ಇಲ್ಲ, ಎಲ್ಲಿಲ್ಲ? ಭೂತಲದಲ್ಲಿಲ್ಲ. ಅಂದ್ರೆ ಅಭಾವಕ್ಕೊಂದು ಅಧಿಕರಣ ಹೇಳಲಿಕ್ಕೆ ಬೇಕು. ಅದಕ್ಕೆ ಅಧಿಕರಣ ಅಂದರೆ ರಜ್ಜು, ಹಗ್ಗಿನಲ್ಲಿ, ಹಗ್ಗಿನಲ್ಲಿ. ಸೊ ಅಂದ್ರೆ ಸರ್ಪ, ಸರ್ಪದ್ದೇ ಮೂರು ಕಾಲಗಳಲ್ಲಿ ಅಭಾವ. ಎಲ್ಲಿ ಅಂದ್ರ ಅಧಿಕರಣ ರಜ್ಜುವಿನಲ್ಲಿ. ಮುಂದ ಅವಭಾಸ ಹಿಂದೆ ಹೇಳ್ಯಾರ ನೋಡ್ರಿ ಬಿಡಿಸಿ. ಅವಭಾಸ ವ್ಯಾಕರಣ पद से ही विषय और विषय का ज्ञान. ಅದೇ ಕೇಳ್ಕತ್ತಿದ್ದೆ. ಹಾ ಅದೇ ನಾನು ನಿಮ್ಗೆ ಅದಕ್ಕೆ ಕೇಳ್ತೀನಿ. ನಾವು ಬರ್ದಿದ್ದಲ್ಲಿ ಓ ಸ್ಪಷ್ಟವಾಗಿ ಓ ಬರ್ದಿದ್ದೆವು. ಅದಕ್ಕೆ ಆಗದಾಗ ಓ ಇರ್ತೈತೀನಿ. ಸಂಸ್ಕೃತದಾಗ ನೋಡಿದ್ರೆ ಇಲ್ಲ. ಆಭಾಸ್. ಹಾಂ 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 ತಿಳಿತಾ ಏನು ಹೇಳಕತ್ತಿದ್ದೇವೆ? ಹಾಂ ಸ್ವ ಅಂದ್ರೆ ಸರ್ಪ, ಆ ಸರ್ಪದ್ಯ ಅಭಾವ ಅಧಿಕರಣವಾಗಲ್ಪಟ್ಟಂತ ಹಗ್ಗಿನಲ್ಲಿ, ರಜ್ಜುವಿನಲ್ಲಿ. ಇನ್ನು ಅವಭಾಸ ಅನ್ನುವ ಇದು ಪದ. ಅವಭಾಸ ಏನದ ಪದ. ಈ ಪದಕ್ಕೆ ವಾಚ್ಯ ವಿಷಯ ಮತ್ತು ವಿಷಯದ ಜ್ಞಾನ, ವಿಷಯ ಮತ್ತು ವಿಷಯದ ಜ್ಞಾನ ಹಿಂದೆ ಹೇಳ್ಕೊಂಡು ಬಂದರವರು. ಕಿ ಅಧ್ಯಾಸದಲ್ಲಿ ಭ್ರಾಂತಿ ಕಾಲದಲ್ಲಿ ಬೆಳ್ಳಿದು ಉತ್ಪತ್ತಿ ಆಗುತ್ತದೆ. ಅಧ್ಯಾಸ ಕಾಲದಲ್ಲಿ, ಭ್ರಾಂತಿ ಕಾಲದಲ್ಲಿ ಬೆಳ್ಳಿ ಉತ್ಪತ್ತಿ, ಅನಿರ್ವಚನಿ ಬೆಳ್ಳಿ ಉತ್ಪತ್ತಿ ಕೇವಲ ವೇದಾಂತಿಗಳು ಅಷ್ಟೇ ಒಪ್ಪ್ಯಾರ. ಬಾಕಿ ಯಾರು ಅನಿರ್ವಚನಿ ಉತ್ಪತ್ತಿ ಒಪ್ಪೇ ಇಲ್ಲ, ಒಪ್ಪೇ ಇಲ್ಲ.
ಒಬ್ಬರು ಸತ್ ಅಂತಾನ, ಒಬ್ಬರು ಇಲ್ಲ ಅಂತಾನ, ಒಬ್ಬರು ಬುದ್ಧಿಯಲ್ಲಿ ಐತಿ ಅಂತ, ಒಬ್ಬರು ಅಲ್ಲಿ ವಾರುಳದಾಗ ಐತಿ ಇಲ್ಲಿ ತೋರ್ಬೇಕು. ಈ ರೀತಿ ಸತ್ಖ್ಯಾತಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಖ್ಯಾತಿ, ಅಖ್ಯಾತಿ, ಖ್ಯಾತಿ ಇವೆಲ್ಲಕ್ಕೊಂದು. ಆದರೂ ವೇದಾಂತಿಗಳು ಅನಿರ್ವಚನೀಯ ಖ್ಯಾತಿ. ಅನಿರ್ವಚನೀಯ ಖ್ಯಾತಿ ಅಂದ್ರೆ ಏನು? ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ಬೆಳ್ಳಿ ಯಾವುದೇ ಯಾವುದೋ ಒಂದು ಅಧ್ಯಾಸ ವಿಷಯ ತೋರ್ತದ, ಅದು ಅನಿರ್ವಚನೀಯ ಉತ್ಪತ್ತಿ ಹೇಳುತ್ತೇವೆ. ಯಾವ ಕಾಲದಾಗ ಅನಿರ್ವಚನೀಯ ವಿಷಯದ ಉತ್ಪತ್ತಿ ನಾವು ಹೇಳಿದೆವು ಅಂದಮೇಲೆ, ವಿಷಯ ಅಂದಮೇಲೆ ಅದರ ಜ್ಞಾನ ಇರಲಿಕ್ಕೆ ಬೇಕು. ಬೆಳ್ಳಿ ಬೆಳ್ಳಿ ಜ್ಞಾನ, ಬೆಳ್ಳಿ ಅರ್ಥಾಧ್ಯಾಸ, ಬೆಳ್ಳಿ ಜ್ಞಾನ ಜ್ಞಾನಾಧ್ಯಾಸ. ಅದಕ್ಕೆ ಔಭಾಸಿ ಈ ಪದಕ್ಕೆ ವಿಷಯ ವಿಷಯದ ಜ್ಞಾನ, ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಅದರದೇ ಮತ್ತೆ ಅವರಿಗೆ ಆ ಲಕ್ಷಣದ ಬಿಡಿಸಿ ಹೇಳ್ತಾರೆ ನಿಮ್ಗೆ ತಿಳಿಸೋ ಸಲುವಾಗಿ. ಶುಕ್ತಿ ಮೇ ರಜತಕ ಪಾರಮಾರ್ಥಿಕ ವ್ಯಾವಹಾರಿಕ ಅಭಾವ ಹೈ. ಶುಕ್ತಿಯಲ್ಲಿ ಬೆಳ್ಳಿದು ಪಾರಮಾರ್ಥಿಕ ವ್ಯಾವಹಾರಿಕ ಅಭಾವ ಹೈ ಅಂದ್ರೆ ಅತ್ಯಂತ ಅಭಾವ ಇರುತ್ತದೆ. ಪಾರಮಾರ್ಥಿಕ ಅಂತೂ ಪ್ರಶ್ನೆ ಇಲ್ಲ, ವ್ಯಾವಹಾರಿಕ ಅತ್ಯಂತ ಅಭಾವ ಹೈ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಇಲ್ಲವೇ ಇಲ್ಲ. ಶುಕ್ತಿಯಲ್ಲಿ ಬೆಳ್ಳಿದು, ಶುಕ್ತಿಯಲ್ಲಿ ಬೆಳ್ಳಿದು ವ್ಯಾವಹಾರಿಕ ಸತ್ತಾದಿಂದ ಅತ್ಯಂತ ಅಭಾವ ಐತಿ. ಶುಕ್ತಿಯಲ್ಲಿ ಬೆಳ್ಳಿದು ಏನೈತಿ? ವ್ಯಾವಹಾರಿಕ ಸತ್ತಾದಿಂದ ಅತ್ಯಂತ ಅಭಾವ ಐತಿ. ಪ್ರಾತಿಭಾಷಿಕ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದು ಪ್ರಾತಿಭಾಷಿಕ ಸತ್ತಾದಿಂದ ಬೆಳ್ಳಿ ಐತಿ, ನಡ್ಬರ್ಕಿಗೆ ತೋರ್ಲತ್ತಿದಿಲ್ಲ. ಒಟ್ಟು ಮೂರು ಕಾಲಗಳಲ್ಲಿ ಅತ್ಯಂತ ಅಭಾವ ಅಂತ ಅಂದ್ರೆ ಬೆಳ್ಳಿ ತೋಳಕ್ ಹೋಗ್ಯಾನ, ಏನೋ ಬಿದ್ದೈತೆ ರಿಟ್ಟದ ಅಂದು ಒಂದನ ಚಮಕಾಸಲ್ಗತ್ತೆ ಅಂತ ನೋಡ್ಲಕ್ಕರ್ ಹೋಗ್ಯಾನ. ಹಾವ ಅಂದ ಕೂಡಲೇ ಸ್ವಲ್ಪ ನಿಂತನಲ್ಲಿ ಅಂಜನ, ಪ್ರತ್ಯಕ್ಷ ಕಾಣಿಸಲಾರ್ದೆ ಹಾವ ಅದಿಲ್ಲ, ಪಣ ಇವನಿಗೆ ಕಾಣಿಸೋದಿಲ್ಲ. ಹಾವ ಏನೋ ಬಿದ್ದೈತಿ ಅಂದ್ರೆ ಹಾವೇ ಕಾಣಿಸೋದು, ಅವನಿಗೆ ಬರಂತಿ ಹಾವ, ಹಗ್ಗನೇ ಹಾವಾಗಿ ತೋರ್ಯದ ಅವನಿಗೆ. ಹಾವ ಅಂದ ಕೂಡಲೇ ಅಂಜನ ಇಲ್ಲಮ್ಮ, ಅಂಜನ ಕಾಣಿಸ್ಯದ. ಅಂದ್ರೆ ಪ್ರಾತಿಭಾಷಿಕ ಸತ್ತಾದಿಂದ ಅದು ಭಾವದ. ಅದೇ ಹಗ್ಗಿನಲ್ಲಿ ಹಾಮಿಂದು ವ್ಯಾವಹಾರಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ಅಭಾವ ಆಯ್ತಾ. ಹಂಗ ಈಗ ನಮ್ಮ ಸ್ವರೂಪದಲ್ಲಿ ಈ ತೋರುವ ಜಗತ್ತು ಪಾರಮಾರ್ಥಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ಅಭಾವ. ಇದು ಪಾರಮಾರ್ಥಿಕ ಸತ್ತಾದಿಂದ ಅಭಾವ. ಬೆಳ್ಳಿ ವ್ಯಾವಹಾರಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ಅಭಾವ. ಪ್ರಾತಿಭಾಷಿಕ ಸತ್ತಾದಿಂದ ಐತಲ್ಲಿ. ಹಂಗ ವ್ಯಾವಹಾರಿಕ ಸತ್ತಾದಿಂದ ಜಗತ್ ಅದ, ವ್ಯಾವಹಾರಿಕ ಸತ್ತಾದಿಂದ ಬಂದ್ ಮಾಡ್ಲಿಕ್ಕೆ ಬರಲ್ಲ. ಪ್ರಾತಿಭಾಷಿಕ ಸತ್ತಾದಿಂದ ಐತಲ್ಲ ಅದು. ಒಟ್ಟ ದೃಷ್ಟಾಂತಗಳು ಪ್ರಾತಿಭಾಷಿಕ ಸತ್ತ ಮತ್ತು ಎಡ್ಡಿ ಅದಾವ ಹಂಗ ನೋಡಿದ್ರು. पण व्यावहारिक ಬೆಳ್ಳಿ ತೋರ್ಲಕತ್ತದ, ಪ್ರಾತಿಭಾಷಿಕ ಸತ್ತಿನ ಭಾವ ಅದ. पण ವ್ಯಾವಹಾರಿಕ ಸತ್ತದಿಂದ ಅದು ಮೂರು ಕಾಲಗಳಿಲ್ಲ. ಖರೆ ಆಮದನದು ಇಲ್ಲ, ಖರೆ ಆಮದು ವ್ಯಾವಹಾರಿಕ ಮೂರು ಕಾಲಗಳಲ್ಲಿ ಇಲ್ಲ ಅದು. ಹಂಗೆ ತೋರೋದು ನಮಗೆ ಜಗತ್ತೇನೈತಲ್ಲ, ಇದು ಪಾರಮಾರ್ಥಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ನನ್ನಲ್ಲಿಲ್ಲ ಅಂದ್ರೆ ಆತ್ಮನಲ್ಲಿಲ್ಲ. ಶುಕ್ತಿ ಮೇ ರಜತ का पारमार्थिक व्यावहारिक अत्यंत भाव है. रजत अनिर्वचनीय है. रजत यांगದ अनिर्वचनीय ಅಂದ್ರೆ ಮಿಥ್ಯ है. रजत ಏನೈತಿ? ಅನಿರ್ವಚನೀಯ ಅಂದ್ರೇನೆ ಮಿಥ್ಯ ಐತಿ. ಬೆಳ್ಳಿ ಏನೈತಿ? ಮಿಥ್ಯ ಐತಿ. ಜಗತ್ ಏನೈತಿ? सत्य सच्चे विलक्षण को अनिर्वचनीय कहे. ಮಿಥ್ಯ ಅಂದ್ರೆ ತಿಳಿತು. ಜಗತ್ತ ಮಿಥ್ಯ ಐತಿ, ಅನಿರ್ವಚನೀಯ ಐತಿ. ರಜತ ಅನಿರ್ವಚನೀಯ ಅಂದ್ರೆ ಮಿಥ್ಯ. ಜಗತ್ ಅನಿರ್ವಚನೀಯ ಮಿಥ್ಯ. ಯಾಕ? ದೃಶ್ಯತ್ವ, ಜಡತ್ವ, ಜ್ಞಾನ ನಿವರ್ತತ್ವ. ಮಿಥ್ಯ ಮಿಥ್ಯ ಅಂದ್ರೆ ಗೊತ್ತಾಗ್ತದೆ. ಮಿಥ್ಯ ಸುಳ್ಳ. ಮೊದಲ ಜಗತ್ತ ಮಾನತ್ವೇಸತಿ ಮಿಥ್ಯತ್ವ. ಎಲ್ಲಿ ಪರ್ಯಂತರ ಜಗತ್ತಿನ ಒಳಗ ಮಿಥ್ಯತ್ವದ ನಿಶ್ಚಯ ಆಗುವುದಿಲ್ಲ, ಅಲ್ಲಿ ಪರ್ಯಂತರ ಅಧಿಷ್ಠಾನ ಬ್ರಹ್ಮಜ್ಞಾನ ಆಗುವುದಿಲ್ಲ. ಬೆಳ್ಳಿ ಅಗ್ದಿ ಸುಳ್ಳದ.
ತಿಳಿದರನೇ ನಮಗೆ ನಿಶ್ಚಯವಾಗಿ ಆ ಅಧಿಷ್ಠಾನ ಜ್ಞಾನ ಆಗ್ತದೆ. ಮಿಥ್ಯತ್ವ ನಿಶ್ಚಯ ಆಗುವುದಿಲ್ಲ. ಜಗತ್ತಿನ ಬಗ್ಗೆ ಯಾಕೆ ಶ್ರವಣ ಮಾಡಬೇಕು, ವೇದಾಂತ ಶ್ರವಣ ಯಾಕೆ ಮಾಡಬೇಕು? ನಮಗೆ ಜಗತ್ತಿನ ಬಗ್ಗೆ ಮಿಥ್ಯತ್ವ ನಿಶ್ಚಯ ಆಗುವುದಿಲ್ಲ. ಮಿಥ್ಯತ್ವ ನಿಶ್ಚಯ ಆಗುವ ಸಲುವಾಗಿ ಅವರು ಪುನಃ ಪುನಃ ಶ್ರವಣ ಮಾಡೋದು ಭ್ರಾಂತಿ ಅದಿದು, ಸಮಾಧಿ ಭ್ರಮ. ಸಮಾಧಿ ಭ್ರಮ ಇದ್ದರೂ ಯಾಕೆ ಹೇಳ್ತೇವೆ? ಜಗತ್ತಿನ ಮಿಥ್ಯತ್ವ ನಿಶ್ಚಯ ಇವನಿಗೆ ಆಗುವುದು. ಪುನಃ ಪುನಃ ಕೇಳಿ ಕೇಳಿ ಜಗತ್ ಮಿಥ್ಯತ್ವ ನಿಶ್ಚಯ ಆಗಲಿ ಅಂದ್ರೇ ಅವನಿಗೆ ಅಧಿಷ್ಠಾನ ಸತ್ಯದ ಜ್ಞಾನ ಆಗ್ತದ. ಸಫಲ ಪ್ರವೃತ್ತಿ ತಿಳಿತಾ. ಮಿಥ್ಯಾಕ ಗೋಳೆ ಮಾರೋದು ಭಾರಿ ದಷ್ಟ ಅಂತ ಹೇಳ್ತಾರೆ. ಇಲ್ಲ, ಗೋಳ್ವೆ ಹುಡುಗಿಗೆ ಒಂದು ರೂಪಾಯಿ ಕೊಟ್ಟರು. ₹1 ತಿರ್ಲಿಕ್ಕೆ ತೊಗೊಂಬ ಅಂತೇಳಿ ದುಕಾನ್ದು ಹೋದವ. ಹೋಗಿ ಇದು ಚಾಕ್ಲೇಟ್ ಕೊಡ್ರಿ ಹುಡುಗ. ₹1 ಕೊಟ್ರ ತಿರ್ಲಿಕ್ಕೆ ಅವನಿಗೆ. ದುಕಾನ್ದವ ಏನ ಇವ್ ಚಾಕ್ಲೇಟ್ ಕೊಡ್ರಿ ಯಾರು ನೋಡಿ. ಇದು ನಡೆಯಲ್ಲ ನೋಟ, ಮತ್ತೊಂದು ತೊಂಬ ನಡೆಯಲ್ಲ. ಅಲ್ಲಿ ಮತ್ತೆ ಸುಳ್ಳು ಏನು ಹೇಳ್ತಾನೆ, ಮತ್ತೊಂದು ದುಕಾನ್ಗೆ ಹೋದ. ಅವ್ ಚಾಕ್ಲೇಟ್ ಕೊಡ್ರಿ 2-3 ಇದು ನೋಟ್ ನಡೆಯಲ್ಲ, ಇದು ನೋಟ್ ನಡೆಯಲ್ಲ ಅಂತ ಅವನಿಗೆ ಪಕ್ಕ ಖಾತ್ರಿ ಆಯ್ತು. ಇದು ನೋಟ ನಡೆಯಲ್ಲ ಅಂದ್ರೆ ಸುಳ್ಳದ. ನೋಟದ ಕರೆ ಇದು ನಡೆಯಲ್ಲ ಅಂದ್ರೆ ಸುಳ್ಳದ. ಇಲ್ಲೇನು ಅದ ನೋಟದ. ಇದು ನಡೆಯಲ್ಲ, ಇಬ್ರು ಹೇಳಿದ್ರೆ ನಡೆಯಲ್ಲತ್ತ ಅಂದ್ರೆ ಸುಳ್ಳದು, ಖರೆ ಅಲ್ಲ. ಇದು ನೋಟ ಖರೆ ಅಲ್ಲ, ಸುಳ್ಳದ. ಪಕ್ಕ ಖಾತ್ರಿ ಆಯ್ತು ಅವನಿಗೆ. ಇದು ಎಲ್ಲಿ ಹೋದ್ರೂ ಇದು ನಡೆಯಲ್ಲ ಅಂದ್ರೆ ಸುಳ್ಳದ. ನೋಟ್ ಇಲ್ಲೇನು ಅದ, ಹಂಗೆ ಜಗತ್ತಿಲ್ಲೇನು ಅದ, ಬರ್ತದ ಸುಳ್ಳದ ಅಂತ ತಿಳ್ಕೊ. ಇಷ್ಟೇ ಅದ. ಅದಕ್ಕೆ ಏನು ಬಾದ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ. ಜಗತ್ತು ಸೃಷ್ಟಿಕಲ್ಪ ಎರಡದೆ ಇಷ್ಟೇ. ನೀ ಅದಕ್ಕೆ ಏನು ತಿಳ್ಕೊ? ಸುಳ್ಳದ ಅಂತ ತಿಳ್ಕೊ. ಈ ಜಗತ್ತಿಂದು ಬಾದ ಅಥವಾ ನಾಶ ಮಾಡ್ಲಿಕ್ಕೆ ಈಶ್ವರನ ವ್ಯತಿರಿಕ್ತ ಯಾರಿಗೂ ಮಾಡ್ಲಿಕ್ಕೆ ಬರಲ್ಲ. ಈಶ್ವರನ ವ್ಯತಿರಿಕ್ತ ಯಾರಿಗೂ ನಾಶ ಮಾಡ್ಲಿಕ್ಕೆ ಬರಲ್ಲ. ಜೀವನ್ ಮುಕ್ತ ವ್ಯತಿರಿಕ್ತ ಯಾರಿಗೂ ಬಾದ್ ಮಾಡ್ಲಿಕ್ಕೆ ಬರಲ್ಲ. ಅವ ಒಬ್ಬನೇ ತಿಳಿದ ನಂತರ 3 ಕಾಲಗಳಲ್ಲಿ ಇಲ್ಲ. ಯಾವ ಪದಾರ್ಥದ 3 ಕಾಲಗಳಲ್ಲಿ ಅಭಾವ ಇರೋದು ಅದ್ರ ಬಾದ, ಅವ ಒಬ್ಬನಿಗೆ ಬಾದ ಆಗ್ತದೆ. ಹಂಗಿದ್ರದು ಮಿಥ್ಯ ಅಂತ ತಿಳ್ಕೊರಿ. ತಾಕ ವಿಷಯ ಹೋನೈತೆ ಶುಕ್ತಿ ಅನಿರ್ವಚನೀಯ ಯಾತೆ. ಅದೇ ದೃಶ್ಯತ್ವ, ಜಡತ್ವ, ಜ್ಞಾನ ನಿವರ್ತತ್ವ, ಅವದೇ ದೃಷ್ಟಾಂತ. ಬರೆದದ್ದು ನಿಜಗೊಂಡ್ರು. ಜ್ಞಾನ ನಿವರ್ತತ್ವ ಹೇತು. ಇವು ಹೇತು ಎಲ್ಲ. ಹೇತು ಇವು ಹೇತು. ನಿಮ್ಮ ನಿನ್ನ ಇದರಾಗ ವಿಚಾರ ಚಂದ್ರೋದಯ ಒಳಗ 4ನೇ ಕಾಲ ಹೇತುಗಳು ಕೊಟ್ಟಾರ. 5 ಒಂದು ಯಾವಾಗ ಹೇಳು ನೋಡ. ಒಂದು ಹೇಳು. 5 ಕೊಟ್ಟಾರ ಅವರು. ದುವಾ ಒಳಗ 5 ಕೋಶಗಳದಾವ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ. 5 ಕೋಶಗಳಿಗೆ ಅನುಮಾನ ಪ್ರಮಾಣ ಮಾಡುವ ಸಲುವಾಗಿ 5 ಹೇತು ಕೊಟ್ಟಾರ ಅವರು. ಒಂದು ಶರೀರದಲ್ಲ, ಅನ್ನಮಯ ಕೋಶದಲ್ಲ. ಈ ಅನ್ನಮಯ ಕೋಶ ಒಂದು ಹೇತು, ಪ್ರಾಣಮಯ ಕೋಶಕ್ಕೊಂದು ಹೇತು, ಮನೋಮಯ ಕೋಶಕ್ಕೊಂದು ಹೇತು, ವಿಜ್ಞಾನಮಯ ಕೋಶಕ್ಕೊಂದು ಹೇತು, ಆನಂದಮಯ ಕೋಶಕ್ಕೊಂದು ಹೇತು. ಹೇತು ಕೊಟ್ಟಾರ. ನಾವು ಅನುಮಾನ ಪ್ರಮಾಣದಾಗ ಅವು ಕುಂಡ್ರಿಸಬೇಕು. ಅನ್ನಮಯ ಕೋಶಂ ಪಕ್ಷಕೃತ್ಯ ಜಡತ್ವಾತಿಥಿ ಹೇತು. ಅವ್ರಿಗೆ ನೆನಪೊಳಗ ಜಡತ್ವಾತಿಥಿ ಹೇತು ಅಂತೆ. ಕಾರ್ಯತ್ವಾತಿಥಿ ಹೇತು. ಯತ್ ಯತ್ ಕಾರ್ಯತ್ವಂ ತತ್ ತತ್ ಜಡತ್ವಂ ಇತಿ ವ್ಯಾಪ್ತಿ.
ಯಥಾಶುಕ್ತಿರಸ್ತಾದವು ಅಥವಾ ಘಟ ಹಿಂಗ 5 ಕುಂಡ್ರಿಸ್ಬೇಕಲ್ಲಿ. ಹೇತು ಕೊಟ್ಟರ ಅವರು, ಮುಖತ ಹೇತು ಕೊಟ್ಟಾರ. ಅದು ಮುಂದೆ ಬಿಡಿಸ್ಯಾರ, ಅದು ನೋಡ್ಕೋಬೇಕು. ಆಯ್ತಾ? ಈಗ ಏನಾಯ್ತು, ಅನಿರ್ವಚನ ಯಾತೆ ರಜತ ಅಭಾವಕ ಅಧಿಕರಣ ಜೋ ಶುಕ್ತಿ ನೋಡ್ರಿ. ಆ ಲಕ್ಷಣ ಬಿಡಿಸ್ಲಿಕ್ಕಿದ್ದಾರೆ ಬರೀ ಅವರು. ತಿಳಿತಿ ನಿಮ್ಗೆ? ಬೆಳ್ಳಿ ಅಭಾವಕ ಏನ್ರಿ ಆ ಲಕ್ಷಣ ಏನ್ ಮಾಡ್ರಲ್ಲ, अपने अभाव के अधिकरण में अवभास को अध्यास कहे है. ತನ್ನ ಅಭಾವದ ಅಧಿಕರಣದಲ್ಲಿ ಅವಭಾಸಕ ಅಧ್ಯಾಸ ಅನ್ರಿ. ಶುಕ್ತಿಯಲ್ಲಿ ಬೆಳ್ಳಿದು ವ್ಯಾವಹಾರಿಕ ಸತ್ತಾದಿಂದ 3 ಕಾಲಗಳಲ್ಲಿ ಅಭಾವ ಇರುತ್ತದೆ. ಬೆಳ್ಳಿ ಅನಿರ್ವಚನೀಯ ಮಿಥ್ಯ ಇರುತ್ತದೆ. ಆದ್ರಿಂದ ಆ ಬೆಳ್ಳಿಯ ಅಭಾವ, ಬೆಳ್ಳಿದು ಅಭಾವ, ಬೆಳ್ಳಿ ಅಭಾವಕ ಅಧಿಕರಣ ಯಾವ? ಶುಕ್ತಿ. ಬೆಳ್ಳಿಯ ಅಭಾವಕ ಅಧಿಕರಣ ಶುಕ್ತಿ. ತಾಮೆ ಆ ಶುಕ್ತಿಯಲ್ಲಿ ಬೆಳ್ಳಿಯ ಪ್ರತೀತಿ, ಪ್ರತೀತಿ ಅಂದ್ರೆ ಜ್ಞಾನ, ಪ್ರತೀತಿ ಅಂದ್ರೆ ಜ್ಞಾನ. ಅವ್ರ ತಾಕ ವಿಷಯ ಜ್ಞಾನ ಮತ್ತು ಜ್ಞಾನಕ್ಕೆ ವಿಷಯ ಬೆಳ್ಳಿ. ಬೆಳ್ಳಿ ಜ್ಞಾನ, ಬೆಳ್ಳಿ ಜ್ಞಾನಕ್ಕೆ ಬೆಳ್ಳಿನೇ ವಿಷಯ ಇರೋಣದಿಂದ ರಜತ ನೋಡಿ ಇಲ್ವೇ ಅವಭಾಸ ಹೈ ಹಿಂಗಾಯ್ತು ನೋಡಿ. ರಜತ ಅವಭಾಸ ಹೈ, ಅವಭಾಸ ಅದ್ರ ರಜತ ಅವಭಾಸ ಹೈ, ಇಲ್ಲಿ ಸರಿಯಾಗೈತೆ ನೋಡಿ. ಅವಭಾಸ ರಜತ ಅವಭಾಸ ಹೈ. ಅವಭಾಸ ಅಂದ್ರೆ ವಿಷಯ, ವಿಷಯದ ಜ್ಞಾನ. ಏನ್ ತಿಳಿ ನಿಮ್ಗೆ? ರಜತ ಅವಭಾಸ ಹೈ ಆ ಕಾನದಾಗ ಐತ್ ನೋಡ್ರಿ, ಅದಿಲ್ಲ ರಜತ ಅವಭಾಸ ಹೈ. ಯಾತೆ ಅಧ್ಯಾಸ ಹೈ, ಆದ್ರಿಂದ ಇದು ಅಧ್ಯಾಸ ಇರುತ್ತದೆ. ಅಂದ್ರೆ ಒಟ್ಟು ಸ್ವ ಅಭಾವ ಅಧಿಕರಣ ಅವಭಾಸೋ ಅಧ್ಯಾಸ ಈ ಲಕ್ಷಣದ ಅನುಸಾರವಾಗಿ ಬೆಳ್ಳಿ ಅಥವಾ ಹಾವ ಸರ್ಪ ಅವುಗಳದು ಅಭಾವದ 3 ಕಾಲಗಳಲ್ಲಿ ಅವು ಇಲ್ಲ. ಎಲ್ಲಿಲ್ಲ? ಅಧಿಕರಣ ಹಗ್ಗದಲ್ಲಿ, ಶುಕ್ತಿಯಲ್ಲಿಲ್ಲ. ಪರಂತು ಮತ್ತ ಪುನಃ ಆ ಹಾವಿಂದು ಅಥವಾ ಬೆಳ್ಳಿದು, ಬೆಳ್ಳಿ ವಿಷಯ, ಬೆಳ್ಳಿದು ಜ್ಞಾನ, ಜ್ಞಾನ ಅಂದ್ರೆ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ, ವಿಷಯ ವಿಷಯ ಜ್ಞಾನ ಅವಭಾಸ. ಇದಕ್ಕೇನೆ ಈ ರೀತಿಯಿಂದ ಕಲ್ಪಿತದ ಅಧಿಕರಣದಲ್ಲಿ ಕಲ್ಪಿತದ ಅತ್ಯಂತ ಅಭಾವಿರೋಣದಿಂದ ಎಲ್ಲ ಅಧ್ಯಾಸದಲ್ಲಿ ಲಕ್ಷಣ ಸಂಭವಿಸುತ್ತದೆ. ಅಂದ್ರೆ 6 ಅಧ್ಯಾಸದಲ್ಲಿ ಈ ಲಕ್ಷಣ ಕೊಂಡೋಣದಿಂದ ಈ ಲಕ್ಷಣ ನಿರ್ದೋಷ ಐತಿ. ಈ ಲಕ್ಷಣ 6 ಅಧ್ಯಾಸದಲ್ಲಿ, ಅರ್ಥಾಧ್ಯಾಸದಾಗ ಏನು 6 ಪ್ರಕಾರ ಅದಾವಲ್ಲ, 6ರಲ್ಲಿ ಈ ಲಕ್ಷಣ ಕೊಂಡೋಣದಿಂದ ಈ ಲಕ್ಷಣ ನಿರ್ದೋಷ ಐತಿ ಅಂತ ಹೇಳಿದರು. ತಿಳಿತಾ? ಈಗ ಇದರ ಮ್ಯಾಲ ಏನು ಈ ಲಕ್ಷಣ ಮೇಲೆ, ಈ ಲಕ್ಷಣ ಮೇಲೆ ಶಂಕಾ ಹೆಂಗ ಅಧಿಷ್ಠಾನ ವಿಷಯ ಸತ್ತ ಅವಭಾಸ ಅಧ್ಯಾಸ ಮೇಲೆ ಶಂಕಾ ಬಂದಿತ್ತು, ನಿಮ್ಮ ಲಕ್ಷಣ ಮೇಲೂ ಶಂಕಾ ಬರ್ತದ ಅಂತಾನವ. ಏನ್ ಶಂಕಾ ಬರ್ತದ ಅಂತ ಕೇಳಿದ್ರೆ, ಈಗ ನೀವು ಏನು ಹೇಳಕತ್ತೀರಿ, ಇದು ಹಾವ ಹೌದಿಲ್ಲ, ಇದು ಹಗ್ಗ. ಹಾವಿಂದು 3 ಕಾಲಗಳಲ್ಲಿ ಇಲ್ಲ ಅಂದ್ರೆ ಅಭಾವ ಹೇಳ್ಕತ್ತೀರಿ. ಅದು ಏನು ಹೇಳ್ಕತ್ತೀರಿ? ಹಗ್ಗದಲ್ಲಿ, ಅಧಿಷ್ಠಾನ ಹಗ್ಗದಲ್ಲಿ, ಅದಕ್ಕೆ ಹಗ್ಗದಲ್ಲಿ. ಮತ್ತು ಪುನಃ ಅವಭಾಸ ಆಗ್ತಿರಲ್ಲ, ಅವಭಾಸ ಅಂದ್ರೆ ಏನು? ವಿಷಯ ವಿಷಯದ ಜ್ಞಾನ, ವಿಷಯ ವಿಷಯದ ಜ್ಞಾನ ಅಂದ್ರೆ ಭಾವ ಐತು, ಹೌದಿಲ್ಲ? ಐತೆ ಅಂದ್ಮೇಲೆ ವಿಷಯ ವಿಷಯ ಜ್ಞಾನ ಅಂದ್ರೆ ಮೇಲೆ ಭಾವ ಐತಲ್ಲ, ಭಾವ ಐತಿಲ್ಲ. ಇದು ಅಭಾವ, ಇದು ಭಾವ. ಒಂದೇ ಅಧಿಕರಣದಲ್ಲಿ, ಒಂದೇ ಕಾಲದಲ್ಲಿ, ಒಂದೇ ಅಧಿಕರಣದಲ್ಲಿ, ಒಂದೇ ಕಾಲದಲ್ಲಿ, ಒಂದೇ ವಸ್ತು ಎಂದು ಭಾವ ಅಭಾವ ಏಕಕಾಲದಲ್ಲಿ ಸಂಭವಿಸುವುದಿಲ್ಲ. ಭಿನ್ನ ಕಾಲದಲ್ಲಿ, ಭಿನ್ನ ಅಧಿಕರಣದಲ್ಲಿ ಭಿನ್ನ ವಸ್ತುಗಳು ಕೆಳಗೆ ಬರ್ತವೆ. ಬಣ್ಣ ನೀವು ಸರ್ಪದೇ ಅಭಾವ, ಅದೇ ಅಧಿಕರಣ ಹಗ್ಗ, ಮತ್ತು ಅದೇ ಅಧಿಕರಣದ ಮತ್ತೊಂದು ಭಾವ. ಭಾವ ಅಭಾವ ಎಂದು ಒಂದೇ ಅಧಿಕರಣದಲ್ಲಿ ಕೂಡಿರುವುದೇ ಇಲ್ಲ. ಭಾವ ಅಭಾವ ಒಂದೇ ಅಧಿಕರಣದಲ್ಲಿ ಕೂಡಿರುವುದೇ ಇಲ್ಲ ಅಂತ ಅವನು ಶಂಕಾ ಮಾಡ್ತಾನೆ. ಏಕ ಅಧಿಕರಣ ಮೇ ಭಾವ ಅಭಾವಕ್ಕೆ ವಿರೋಧಕ ಶಂಕಾ. ಒಂದೇ ಅಧಿಕರಣದಲ್ಲಿ ಒಂದು ಭಾವ, ಒಂದು ಅಭಾವ. ಮೊದಲ ಅಭಾವ ಹೇಳಿದ್ರಿ, ಇಲ್ಲ ಅಂತ ಹೇಳಿದ್ರಿ, 3 ಕಾಲಗಳಿಗೆ ಇಲ್ಲ ಅಂತ ಹೇಳಿದ್ರಿ. ಮತ್ತು ಮುಂದೆ ವಿಷಯ ವಿಷಯ ಜ್ಞಾನ ಅಂದ್ರೆ ಭಾವ, ಭಾವ ಅಭಾವ ಒಂದೇ ಅಧಿಕರಣದಲ್ಲಿ ಹೆಂಗಿರ್ತಾವ?
ಹೆಂಗದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ. ದುಃಖ ನಿವೃತ್ತಿ ಅಂದ್ರೆ ನಾಶ, ಧ್ವಂಸ, ಅಭಾವ, ಪರ್ಯಾಯ ಅಭಾವ ಆಯಿತು. ಪ್ರಾಪ್ತಿ ಅಂದ್ರೆ ಭಾವ ಆಯಿತು. ಒಂದೇ ಬ್ರಹ್ಮನಲ್ಲಿ ಒಂದು ಅಭಾವ ಒಂದು ಭಾವ ಹೆಂಗೆ ಹೇಳ್ಕೊತೀರಿ ನೀವು? ಸಂಭವಿಸುವುದಿಲ್ಲ. ಒಂದೇ ಅಧಿಷ್ಠಾನ ಬ್ರಹ್ಮದಲ್ಲಿ ಒಂದು ಅಭಾವ ಹೇಳ್ಕೊತೀರಿ, ಒಂದು ಭಾವ ಹೇಳ್ಕೊತೀರಿ. ಭಾವ ಅಭಾವ ಎರಡೂ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ ಅಂತ ಅಲ್ಲಿ ಹೆಂಗೆ ಸಾಗರದಾಗ ಶಂಕಾ ಮಾಡ್ಯಾನ, ಅದೇ ರೀತಿ एक अधिकरण में भाव अभाव के विरोध का शंका और ताका समाधान. समाधान यार ಹೇಳ್ತಾರ? ಯಾರು? ಅಮಲಾನಂದ ಸ್ವಾಮಿಗಳು ಅಂದ್ರೆ ರತ್ನಪ್ರಭಾ ಗ್ರಂಥಕರ್ತ ಅಮಲಾನಂದ ಸ್ವಾಮಿಗಳ ಮೇಲೆ ಇದು ಶಂಕಾ. यद्यपि एक अधिकरण में भाव अभाव का विरोध होवे है. ಒಂದೇ ಅಧಿಕರಣದಲ್ಲಿ ಭಾವ ಅಭಾವದ ವಿರೋಧ ಆಗುತ್ತದೆ, ಹೌದಿಲ್ಲ? ಹೇಗೆ ಅಂದ್ರೆ ಉದಾಹರಣೆ ಗೊತ್ತು. ಭಾವ ಅಭಾವಕ ವಿರೋಧ ಹೋವೆ ಜೈಸೆ ಹ್ಯಾಂಗ ಉದಾಹರಣ? ಒಂದೇ ಭಾವ ಅಭಾವಕ ವಿರೋಧ है जैसे संयोग अंद्रने पक्षी और वृक्ष का संयोग. पक्षी ಒಂದು ವೃಕ್ಷ ಸಂಯೋಗ, ಪಕ್ಷಿ ವೃಕ್ಷದು संयोग. ताका अभाव भी एक अधिकरण में मूलाधिक देश के भेद से रहे है. ಅದಕ್ಕೆ ಸಮಾಧಾನ ಹೇಳ್ತಾರೆ ಅವರು. ಈಗ ಪಕ್ಷಿದು 4 ರೀತಿಯಿಂದ ಒಂದು ಸತ್ತ, ಒಂದು ಕಾಲ, ಸತ್ತ ಕಾಲ ದೇಶ ಕಾಲ ಸತ್ತ ಭೇದದಿಂದ ಹಿಂಗೆ ಹೇಳಲಿಕ್ಕೆ ಬರ್ತದ. ದೇಶ ಕಾಲ ಮತ್ತು ಸತ್ತ ಈ 3 ದೃಷ್ಟಿಯಿಂದ ಭಾವ ಅಭಾವ ಹೇಳಲಿಕ್ಕೆ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲು ಹೆಂಗ ಪಕ್ಷಿ ವೃಕ್ಷದ ಸಂಯೋಗ. ताका अभाव भी एक अधिकरण में मूलाधिक देश के भेद से रहे. एक देश में रहे नहीं, एक देश में रहे नहीं. एक देश में रहे नहीं ಅಂದ್ರೇನು? ಒಂದೇ ಸ್ಥಾನದಲ್ಲಿ ಇರುವುದಿಲ್ಲ. ಗಿಡದಲ್ಲಿ ಮ್ಯಾಲ ಟೊಂಗಿ ಮೇಲೆ ಪಕ್ಷಿ ಕೂತೈತಿ. ಗಿಡದ ಟೊಂಗಿ ಮೇಲೆ ಕೂತದ ಪಕ್ಷಿ, ಹೌದಿಲ್ಲ? ಗಿಡದ ಟೊಂಗಿ ಮೇಲೆ ಕೂತದಿಲ್ಲ. ಆ ಗಿಡದ ಟೊಂಗಿ ಮೇಲೆ ಪಕ್ಷಿದು ಸಂಯೋಗದ ಸಂಯೋಗ ಸಂಬಂಧ. ಸಂಯೋಗ ಗೊತ್ತಾಗ್ತಿಲ್ಲ? ಸಂಯೋಗ ತೋದ್ರಬೇಕಾ? ಸಂಯೋಗ ಟೊಂಗಿ ಮೇಲೆ ಕೂತದ. ಅದೇ ಪಕ್ಷಿದು ಅದೇ ಗಿಡದಲ್ಲಿ ತೆಳಗ ಪಕ್ಷಿ ಆದ ತೆಳಗ ಮೂಲಾಧಿಕ ಅಂದ್ರೆ ತಳ ಶಾಖ ಮೊದಲಾಗು ಎಲ್ವಿ ತೆಳಗೈತೆ ಅನ್ನ ಪಕ್ಷಿ ಸಂಯೋಗ ಸಂಬಂಧ. ಮ್ಯಾಲ ಸಂಯೋಗ ಸಂಬಂಧ ಅದ. ಅಪ್ಪನ ತೆಳಗ ಮೂಲಾದಿ ದೇಶದಲ್ಲಿ ಅದೇ ಪಕ್ಷಿದು ಅದೇ ಗಿಡದಲ್ಲಿ ಸಂಯೋಗ ಸಂಬಂಧದಿಂದ ಅಭಾವ ಅದ. ಸಂಯೋಗ ಸಂಬಂಧದಿಂದ ಏನದ? ಅಭಾವ ಅದ. ಆಯ್ತಾ? ಯಾತೆ ಏಕ अधिकरण में प्रतियोगी का भाव अभाव संभवे नहीं. प्रतियोगी का भाव अभाव संभवे नहीं. ಇನ್ನು ತಥಾಪಿ ಏನದಲ್ಲ, ಇದು ಮಕ್ಕಳದು ಅಡಿಗ ಇಲ್ಲಿ ಕಡಿತಕ್ಕೆ ಬರಬೇಕು. ಇದು ಮುಗಿಯಲ್ಲ, ನಿಮ್ಮ ಪಾಠ ನಡಿ. ತಥಾಪಿ ನಾಲಿಗಳ ಅಂತ ಸಮಾಧಾನ.